ಓಂ ಶಾಂತಿ. ಗುಡ್ ಮಾರ್ನಿಂಗ್. ಶಿವಾವರ ನೆನಪಿದೆಯಾ? 6/2/2026 महावाक्य। बेटे बच्चे, अभी चढ़ती कला का समय है। भारत गरीब से साहूकार बनता है। तुम बाप से सत्युगी बादशाही का वर्षा ले लो। ಬಾಬಾ ಇಲ್ಲಿ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಮಧುರರಾದ ಮಕ್ಕಳೇ, ಈಗ ಇದು ಏರುವ ಕಲೆಯ ಸಮಯವಾಗಿದೆ. ಭಾರತ ಬಡತನದಿಂದ ಸಾಹುಕಾರ ಆಗ್ತಾ ಇದೆ. ನೀವು ತಂದೆಯಿಂದ ಸತ್ಯುಗದ ರಾಜ್ಯಭಾಗ್ಯದ ಆಸ್ತಿ ಪಡ್ಕೊಳ್ಳಿ. ಪ್ರಶ್ನೆ: बाप का कौन सा टाइटल श्री कृष्ण को नहीं दे सकते हैं? ತಂದೆಯ ಯಾವ ಟೈಟಲನ್ನು ಶ್ರೀಕೃಷ್ಣನಿಗೆ ಕೊಡೋಕ್ಕೆ ಸಾಧ್ಯ ಇಲ್ಲ. उत्तर: बाप है गरीब निवास, श्री कृष्ण को ऐसे नहीं कहेंगे, वह तो बहुत धनवान है, उनके राज्य में सब साहूकार है. बाप जब आते हैं तो सबसे गरीब भारत है, भारत को ही साहूकार बनाते हैं. तुम कहते हो हमारा भारत स्वर्ग था, अभी नहीं है, फिर से बनने वाला है. गरीब निवास बाबा ही भारत को स्वर्ग बनाते हैं. ಬಾಬಾ ಹೇಳ್ತಾ ಇದ್ದಾರೆ ಇಲ್ಲಿ ಉತ್ತರವನ್ನು. ತಂದೆ ಬಡವರ ಬಂಧು ಆಗಿದ್ದಾರೆ. ಶ್ರೀಕೃಷ್ಣನಿಗೆ ಈ ರೀತಿ ಹೇಳಕ್ಕೆ ಬರಲ್ಲ. ಅವನು ಬಹಳ ಧನವಾನ್ ಇರ್ತಾನೆ, ಅವನ ರಾಜ್ಯದಲ್ಲಿ ಎಲ್ಲರೂ ಸಾಹುಕಾರಾಗಿರ್ತಾರೆ. ಬಾಬಾ ಯಾವಾಗ ಬರ್ತಾರಲ್ವ ಆವಾಗ ಭಾರತ ಬಡವಾಗಿರ್ತದೆ. ಭಾರತಕ್ಕೇ ಸಾಹುಕಾರ ಮಾಡ್ತಾರೆ ಬಾಬಾ. ನೀವು ಹೇಳ್ತೀರಾ ನಮ್ಮ ಭಾರತ ಸ್ವರ್ಗವಾಗಿತ್ತು, ಈಗಿಲ್ಲ, ಮತ್ತೆ ಆಗಲಿದೆ ಅಂತ. ಬಡವರ ಬಂಧು ಬಾಬಾನೇ ಭಾರತವನ್ನು ಸ್ವರ್ಗ ಮಾಡ್ತಾರೆ. ಗೀತ್ ಆಖಿರ್ವಾ ದಿನ್ ಆಯಾ ಆಜ್, ಅಂತೂ ಆ ದಿನ ಇಂದು ಬಂತು. ओम शांति. मीठे मीठे रूहानी बच्चों ने यह गीत सुना. जैसे आत्मा गुप्त है और शरीर प्रत्यक्ष है. ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ಈ ಗೀತೆ ಕೇಳಿದ್ರ? ಹೇಗೆ ಆತ್ಮ ಗುಪ್ತ ಇದೆ, ಶರೀರ ಪ್ರತ್ಯಕ್ಷ ಅಂದರೆ ಶರೀರ ಕಾಣ್ತದೆ. ಆತ್ಮ ಇನ್ ಆಂಖೋ ಸೆ ದೇಖ್ನೆ ಮೇ ನಹೀ ಆತಿ ಹೈ, ಇನ್ ಕಾಗನಿಟೋ ಹೈ. ಬಾಬಾ ಹೇಳ್ತಾರೆ ನೋಡಿ, ಆತ್ಮ ಈ ಕಣ್ಣುಗಳಿಂದ ನೋಡ್ಲಿಕ್ಕೆ ಕಾಣಲ್ಲ, ಗುಪ್ತವಾಗಿದೆ. ಹೈ ಜರೂರ್ ಪರಂತು ಈ ಶರೀರ ಸೆ ಡಕ್ಕಿ ಹುಯಿ ಹೈ, ಇಸ್ಲಿಯೇ ಕಹಾ ಜಾತಾ ಹೈ ಆತ್ಮ ಗುಪ್ತ ಹೈ. ಬಾಬಾ ಹೇಳ್ತಾರೆ ನೋಡಿ, ಇದೆ ಆತ್ಮ ಅವಶ್ಯವಾಗಿ ಶರೀರದಲ್ಲಿದೆ, ಆದರೆ ಈ ಶರೀರಕ್ಕೆ ಅಂಟ್ಕೊಂಡಂದರೆ ಮುಚ್ಚಲ್ಪಟ್ಟಿದೆ ಶರೀರದಲ್ಲಿ. ಅಂದರೆ ದೇಹನೇ ತಿಳ್ಕೊಂಬಿಟ್ಟಿದ್ದಾರೆ, ಎಲ್ಲರೂ ಈ ದೇಹ ಅಂತಲೇ ತಿಳ್ಕೊಂಬಿಟ್ಟಿದ್ದಾರೆ. ಆತ್ಮ ಕಾಣಿಸಲ್ವಲ್ಲ, ಆದರೆ ಆತ್ಮ ಇದೆ ಈ ದೇಹದಲ್ಲಿ. ಅದಕ್ಕೋಸ್ಕರ ಹೇಳಲಾಗ್ತದೆ ಆತ್ಮಗುಪ್ತ ಅಂತ. ಆತ್ಮ ಖುದ್ कहती है मैं निराकार हूँ, ಯಾ ಸಾಕಾರ ಮೇ ಆಕರ್ ಗುಪ್ತ ಬಂತಿ ಹೂँ. ಆತ್ಮ ಸ್ವಯಂ ಹೇಳ್ತದೆ ನಾನು ನಿರಾಕಾರ ಇದ್ದೀನಿ, ಇಲ್ಲಿ ಸಾಕಾರದಲ್ಲಿ ಬಂದು ಗುಪ್ತ ಆಗಿದ್ದೀನಿ. ಆತ್ಮಾओं की निराकारी दुनिया है, उसमें तो गुप्त की बात नहीं. ಆತ್ಮಗಳದು ನಿರಾಕಾರಿ ಜಗತ್ತು, ಅಲ್ಲಿ ಗುಪ್ತತೆಯ ಮಾತೇ ಇಲ್ಲ. ಪರಂಪಿತ ಪರಮಾತ್ಮ ಭೀ ವहाँ रहते हैं, उनको कहा जाता है सुप्रीम. ಪರಂಪಿತ ಪರಮಾತ್ಮನೂ ಕೂಡ ಅಲ್ಲಿರ್ತಾರೆ, ಅವ್ರಿಗೆ ಸುಪ್ರೀಂ ಅಂತ ಹೇಳಲಾಗ್ತದೆ. ಉಂಚತೆ ಉಂಚ ಆತ್ಮ, ಪರೇತೆ ಪರೆ ರಹನೆ ವಾಲ ಪರಮಾತ್ಮ. ಎಲ್ಲರಿಗಿಂತಲೂ ಶ್ರೇಷ್ಠನಾಗಿರುವಂತಹ ಆತ್ಮ, ಎಲ್ಲರಿಗಿಂತಲೂ ದೂರ ಇರುವಂತಹ ನ್ಯಾರ ಇರುವಂಥ ಪರಮಾತ್ಮ. बाप कहते जैसे तुम गुप्त हो, मुझे भी गुप्त आना पड़े, मैं गर्भ जेल में आता नहीं हूँ. ಬಾಬಾ ಹೇಳ್ತಿದ್ದಾರೆ, ಹೇಗೆ ನೀವು ಗುಪ್ತ ಇದ್ದೀರೋ ನಾನು ಕೂಡ ಗುಪ್ತನೇ ಬರಬೇಕಾಗ್ತದೆ, ನಾನು ಗರ್ಭ ಜೈಲ್ನಲ್ಲಿ ಬರೋದಿಲ್ಲ. ಮೇರಾ ನಾಮ್ ಏಕಿ ಶಿವ್ ಚಲಾ ಆತಾ ಹೇ, ಮೈ ಇಸ್ ತನ್ ಮೇ ಆತಾ ಹೂँ ತೋ ಬಿ ಮೇರಾ ನಾಮ್ ನಹಿ ಬದಲ್ತಾ. ಬಾಬಾ ಹೇಳ್ತಾರೆ, ನನ್ನ ಹೆಸರು ಒಂದೇ ಶಿವ ಅಂತಲೇ ನಡ್ಕೊಂಡು ಬರ್ತದೆ. ನಾನು ಈ ತನ್ವಿನಲ್ಲಿ ಬರ್ತೇನೆ, ನನ್ನ ಹೆಸರು ಪರಿವರ್ತನೆ ಆಗಲ್ಲ, ನನ್ನ ಹೆಸರು ಚೇಂಜ್ ಆಗಲ್ಲ. इनके आत्मा का जो शरीर है, इनका नाम बदलता है. मुझे तो शिव ही कहते हैं, सब आत्माओं का बाप. ಬಾಬಾ ಹೇಳ್ತಾರೆ, ಇವ್ರ ಆತ್ಮಕ್ಕೇನು ಶರೀರ ಇದೆ, ಇವ್ರ ಹೆಸರು ಬದಲಾವಣೆ ಆಗ್ತದೆ. ನನಗಂತೂ ಶಿವನೇ ಅಂತ ಹೇಳ್ತಾರೆ, ಎಲ್ಲ ಆತ್ಮಗಳ ತಂದೆ. तो तुम आत्मा ಈ ಶರೀರ में गुप्त हो, ಈ ಶರೀರ ದ್ವಾರ ಕರ್ಮ करती हो. ಬಾಬಾ ಹೇಳ್ತಾರೆ, ನೀವೆಲ್ಲ ಆತ್ಮಗಳು ಈ ಶರೀರದಲ್ಲಿ ಗುಪ್ತಾಗಿದ್ದೀರಾ, ಈ ಶರೀರದ ಮೂಲಕ ಕರ್ಮ ಮಾಡ್ತೀರಾ. ಮೈ भी गुप्त हूँ, तो बच्चों को ये ज्ञान अभी मिल रहा है कि आत्मा ಈ ಶರೀರ से ढकी हुई है. ಬಾಬಾ ಹೇಳ್ತಾರೆ, ನಾನು ಕೂಡ ಗುಪ್ತ ಇದ್ದೀನಿ ಅಂದಮೇಲೆ ಮಕ್ಕಳಿಗೀಗ ಈ ಜ್ಞಾನ ಸಿಗ್ತಾ ಇದೆ. ಬಾಬಾ ಹೇಳ್ತಾರೆ, ಆತ್ಮ ಈ ಶರೀರದಲ್ಲಿ ಸಿಕ್ಕಿ ಹಾಕಿಕೊಂಡಿದೆ, ಅಂದರೆ ಆತ್ಮ ಇದರಲ್ಲಿ ಗುಪ್ತವಾಗಿದೆ. ಆತ್ಮ ಹಿ ಇನ್ ಕಾಗನೀಟೋ, ಶರೀರ ಹೇ ಕಾಗನೀಟೋ. ಬಾಬಾ ಹೇಳ್ತಾರೆ, ಆತ್ಮ ಗುಪ್ತ, ಶರೀರ ಪ್ರತ್ಯಕ್ಷ. ಮೈ ಬಿ ಹೂ ಅಶರೀರ. ಬಾಬಾ ಹೇಳ್ತಾರೆ, ಮೈ ಬಿ ಹೂ ಅಶರೀರ. ಬಾಪ್ ಇನ್ ಕಾಗನಿಟೋ ಈ ಶರೀರ ದ್ವಾರ ಸುನಾತೆ ಹೇ. ತಂದೆ ಈ ಗುಪ್ತವಾಗಿ ಈ ಶರೀರದ ಮೂಲಕ ತಿಳಿಸ್ಕೊಡ್ತಾರೆ. ತುಂಬಿ ಇನ್ ಕಾಗನಿಟೋ ಹೋ, ಶರೀರ ದ್ವಾರ ಸುನ್ತೆ ಹೋ. ನೀವು ಕೂಡ ಗುಪ್ತಾಗಿದ್ದೀರಾ, ಈ ಶರೀರದ ಮೂಲಕ ಕೇಳ್ತೀರಾ. ತುಮ್ ಜಾನ್ತಿ ಹೋ ಬಾಬಾ ಆಯಾ ಹುವಾ ಹೇ ಭಾರತ್ ಕೋ ಫಿರ್ ಸೆ ಗರೀಬ್ ಸೆ ಸಾಹುಕಾರ ಬನಾನೆ. ನೀವು ತಿಳ್ಕೊಂಡಿದ್ದೀರಾ, ಬಾಬಾ ಬಂದಿದ್ದಾರೆ ಭಾರತವನ್ನು ಮತ್ತೆ ಬಡತನದಿಂದ ಸಾಹುಕಾರ ಮಾಡಲಿಕ್ಕೆ. ತುಮ್ ಕಹೆಂಗೆ ಹಮಾರಾ ಭಾರತ್, हर एक अपने स्टेट के लिए कहेंगे, हमारा गुजरात, हमारा राजस्थान. ನೀವು ಹೇಳ್ತೀರಾ ನಮ್ಮ ಭಾರತ ಅಂತ,
ಹೀಗೆ ಪ್ರತಿಯೊಬ್ಬರೂ ತಮ್ಮ ರಾಜ್ಯಕ್ಕೋಸ್ಕರ ಹೇಳ್ತಾರೆ ನೋಡಿ. ನಮ್ಮ ಗುಜರಾತ್, ನಮ್ಮ ರಾಜಸ್ಥಾನ್, ಹಮಾರ ಹಮಾರ कहने से उसमें ಮೋಹ रहता है. ಹಮಾರ ಭಾರತ್ ಗರೀಬ್ ಹೈ. ನಮ್ಮದು ಅಂತ ಹೇಳುವಾಗ ಅದರಲ್ಲಿ ಮೋಹ ಬಂದುಬಿಡ್ತದೆ. ನಮ್ಮ ಭಾರತ ಬಡ ರಾಷ್ಟ್ರವಾಗಿದೆ. ये सभी मानते हैं परंतु उन्हें पता नहीं कि हमारा भारत साहूकार कब था कैसे था. ಇದನ್ನು ಎಲ್ಲರೂ ಒಪ್ಕೊಳ್ತಾರೆ ಇವತ್ತು ನಮ್ಮ ಭಾರತ ಬಡ ರಾಷ್ಟ್ರವಾಗಿದೆ ಅಂತ. ಆದರೆ ಯಾರಿಗೂ ಇದು ಗೊತ್ತಿಲ್ಲ ನಮ್ಮ ಭಾರತ ಸೌಕರ್ಯವಾಗಿತ್ತು ಹೇಗಿತ್ತು ಅಂತ. तुम बच्चों को बहुत नशा है, हमारा भारत तो बहुत साहूकार था, दुख की बात नहीं थी. ನಾವು ಮಕ್ಕಳಿಗೆ ಭಾಳ ನಶೆ ಇದೆ, ಯಾಕಂದರೆ ನಮ್ಮ ಭಾರತ ಭಾಳ ಸಾಹುಕಾರ ಆಗಿತ್ತು, ದುಃಖದ ಮಾತೇ ಇರಲಿಲ್ಲ ಅಲ್ಲಿ. ಸತ್ಯುಗ್ ಮೇ ದುಸರಾ ಕೋಯಿ ಧರ್ಮ नहीं था. ಸತ್ಯುಗದಲ್ಲಿ ಬೇರೆ ಯಾವ ಧರ್ಮನೂ ಇರಲಿಲ್ಲ. एक ही देवी देवता धर्म था, ये किसको पता नहीं है. ಒಂದೇ ದೇವಿ ದೇವತಾ ಧರ್ಮ ಇತ್ತು, ಇದು ಯಾರಿಗೂ ಕೂಡ ಗೊತ್ತೇ ಇಲ್ಲ. ये जो वर्ल्ड की हिस्ट्री जाग्रफी है ये कोई नहीं जानते. अभी तुम अच्छी ರೀತಿ समझते हो हमारा भारत बहुत साहूकार था. ಬಾಬಾ ಹೇಳ್ತಾರೆ ಇದೇನು ಜಗತ್ತಿನ ಇತಿಹಾಸ ಭೂಗೋಳ ಇತ್ತಲ್ವ, ಇದನ್ನು ಯಾರು ಕೂಡ ತಿಳ್ಕೊಂಡಿಲ್ಲ. ಈಗ ನೀವು ಒಳ್ಳೆ ರೀತಿಯಲ್ಲಿ ತಿಳ್ಕೊಂಡಿದ್ದೀರ ನಮ್ಮ ಭಾರತ ಭಾಳ ಸಾಹುಕಾರ ಆಗಿತ್ತು. ಅಭಿ ಬಹುತ್ ಗರೀಬ್ ಹೇ, ಫಿರ್ ಬಾಪ್ ಆಯೆ ಹೇ ಸಾಹುಕಾರ ಬನಾನೆ. ಈಗಂತೂ ಬಹಳ ಬಡ ರಾಷ್ಟ್ರ ಆಗಿದೆ, ಈಗ ಮತ್ತೆ ಬಾಬಾ ಬಂದಿದ್ದಾರೆ ಸಾಹುಕಾರ ಮಾಡಲಿಕ್ಕೆ. ಭಾರत सतयुग में बहुत साहूकार था जबकि देवी देवताओं का राज्य था. फिर वह राज्य कहाँ चला गया. ಭಾರತ ಸತ್ಯುಗದಲ್ಲಿ ಬಹಳ ಸಾಹುಕಾರ ಆಗಿತ್ತು, ಯಾವಾಗ ದೇವಿ ದೇವತೆಗಳ ರಾಜ್ಯ ಇತ್ತು, ಮತ್ತೆ ಆ ರಾಜ್ಯ ಎಲ್ಲಿ ಹೋಯಿತು ಅಂತಾರೆ ಬಾಬಾ. ಯ ಕೋಯಿ ನೈ ಜಾನ್ತೆ. ಋಷಿ ಮುನಿ ಆದಿ ಬಿ ಕಹತೆ थे कि हम रचता और रचना को नहीं जानते हैं. ಬಾಬಾ ಹೇಳ್ತಿದ್ದಾರೆ ಹಾಗಾದರೆ ಆ ರಾಜ್ಯ ಎಲ್ಲಿ ಹೋಯಿತು ಅಂತ. ಅಂದರೆ ದೇವಿ ದೇವತೆಗಳ ರಾಜ್ಯ ಇತ್ತಲ್ವಾ, ಆ ರಾಜ್ಯ ಎಲ್ಲಿ ಹೋಯಿತು ಇದು ಯಾರೂ ಕೂಡ ತಿಳ್ಕೊಂಡಿಲ್ಲ. ಋಷಿಮುನಿಗಳೆಲ್ಲ ಏನು ಹೇಳ್ತಾ ಬಂದರು, ನಾವು ರಚಯಿತ ರಚನೆಯನ್ನು ತಿಳ್ಕೊಂಡೇ ಇಲ್ಲ ಅಂತ. बाप कहते हैं सतयुग में भी देवी देवताओं को रचता और रचना के आदि मध्य अंत का ज्ञान नहीं था. ಬಾಬಾ ನಾವು ಮಕ್ಕಳಿಗೆ ಹೇಳ್ತಾರೆ ಸತ್ಯುಗದಲ್ಲಿರುವಂಥ ದೇವಿ ದೇವತೆಗಳಿಗೂ ಕೂಡ ರಚಯಿತ ಮತ್ತು ರಚನೆಯ ಜ್ಞಾನ ಇರಲ್ಲ, ಅಂದರೆ ಆದಿ ಮಧ್ಯ ಅಂತ್ಯದ ಜ್ಞಾನ ಇರಲ್ಲ. ಅಗರ್ उन्हों को भी ज्ञान हो कि हम सीढ़ी उतरते कलयुग में चले जाएंगे तो बादशाही का सुख भी न रहे, चिंता लग जाए. ಬಾಬಾ ಹೇಳ್ತಾರೆ ಅವ್ರಿಗೂ ಏನಾದರೂ ಜ್ಞಾನ ಇದ್ದಿದ್ರೆ ನಾವು ಮತ್ತೆ ಮೆಟ್ಲನ್ನು ಇಳಿದು ಕಲಿಯುಗದಕ್ಕೆ ಹೋಗ್ತೇವೆ, ಅಂದರೆ ನಾವು ಪತ್ರ ಮಾಡ್ತಾ ಮಾಡ್ತಾ ಕೆಳಗಿಳಿದು ಕಲಿಯುಗಕ್ಕೆ ಹೋಗ್ತೇವೆ ಅಂದಾಗ ಆ ರಾಜ್ಯಭಾಗ್ಯದ ಸುಖನೂ ಅನುಭವ ಮಾಡಲಿಕ್ಕಾಗಲ್ಲ, ಚಿಂತೆ ಆಗಿಬಿಡ್ತಿತ್ತು ಅಂತಾರೆ ಬಾಬಾ. ಅಭಿ ತುಮಕೋ ಚಿಂತಾ ಲಗಿ ಹುಯಿ ಹೇ, ಹಮ್ ಸತೋ ಪ್ರಧಾನ್ ಥೇ ಫಿರ್ ಹಮ್ ಸತೋ ಪ್ರಧಾನ್ ಕೈಸೆ ಬನೆ. ಈಗ ನಮಗೆ ಚಿಂತೆ ಇದೆ ಏನಂತ, ನಾವು ಸತೋ ಪ್ರಧಾನ ಇದ್ವಿ ಮತ್ತೆ ಸತೋ ಪ್ರಧಾನ ಹೇಗಾಗೋದು ಅಂತ. ಹಮ್ ಆತ್ಮಯೇ ಜೋ ನಿರಾಕಾರಿ ದುನಿಯಾ ಮೇ ರಹತಿ ಥಿ ವहाँ से फिर कैसे सुखधाम में आए, यह भी ज्ञान है. ನಾವು ಆತ್ಮಗಳು ಯಾವ ನಿರಾಕಾರಿ ಜಗತ್ತಿನಲ್ಲಿ ಇದ್ವಿ ಅಲ್ಲಿಂದ ಮತ್ತೆ ಹೇಗೆ ಸುಖಧಾಮದಲ್ಲಿ ಬಂದ್ವಿ, ಇದು ಕೂಡ ಜ್ಞಾನ ಇದೆ. ಹಮ್ ಅಭಿ ಚಡ್ತಿ ಕಲಾಮೆ ಹೇ, 84 ಜನ್ಮೋಂ ಕಿ ಸೀಟಿ ಹೇ. ನಾವೀಗ ಇರುವ ಕಲೆಯಲ್ಲಿದ್ದೇವೆ, ಇದು 84 ಜನ್ಮಗಳ ಮೆಟ್ಟಿಲಾಗಿದೆ. ಡ್ರಾಮಾ ಅನುಸಾರ ಹರೇಕ್ ಆ್ಯಕ್ಟರ್ ನಂಬರ್ವಾರ್ ಅಪ್ನೆ ಅಪ್ನೆ ಸಮಯ ಅನುಸಾರ ಆಕರ್ ಪಾಠ ಬಜಾಯಂಗೆ. ನಾಟಕದ ಅನುಸಾರ ಪ್ರತಿಯೊಬ್ಬ ಪಾತ್ರಧಾರಿಗಳು ನಂಬರ್ವಾರ್ ತಮ್ಮ ತಮ್ಮ ಸಮಯಕ್ಕನುಗುಣವಾಗಿ ಬಂದು ಪಾತ್ರ ಅಭಿನಯಿಸ್ತಾರೆ. अब तुम बच्चे जानते हो गरीब निवास किसको कहा जाता है, या दुनिया नहीं जानती. ಈಗ ನೀವು ಮಕ್ಕಳು ತಿಳ್ಕೊಂಡಿದ್ದೀರಾ ಬಡವರ ಬಂಧು ಅಂತ ಯಾರಿಗೆ ಹೇಳಲಾಗ್ತದೆ, ಜಗತ್ನವ್ರು ತಿಳ್ಕೊಂಡಿಲ್ಲ. ಗೀತ್ ಮೇ ಬಿ ಸುನ ಆಖಿರ್ ವ ದಿನ್ ಆಯಾ ಆಜ್ ಜಿಸ್ ದಿನ್ ಕಾ ರಾಸ್ತಾ ತಕ್ತೆ ಥೆ ಸ ಭಗತ್. ಬಾಬಾ ಒಂದು ಮಾತು ಹೇಳ್ತಾರೆ, ಗೀತೆಯಲ್ಲೂ ಕೇಳಿದ್ವಿ ತಾನೆ, ಅಂತೂ ಆ ದಿನ ಇಂದು ಬಂತು ಅಂತ. ಅಂದರೆ ಯಾವ ದಿನದ ದಾರಿಯನ್ನು ಹುಡುಕ್ತಾ ಇದ್ವಿ ನಾವೆಲ್ಲ, ಯಾವ ದಾರಿಯಲ್ಲಿ ಹೋಗಬೇಕು ಅಂತ ಬಯಸ್ತಾ ಇದ್ವಿ, ಎಲ್ಲರೂ ನಾವು ಭಕ್ತರಾಗಿದ್ವಿ. ಭಗವಾನ್ ಕಬ್ ಆಕರ್ ಹಮ್ ಭಕ್ತೋं को इस ಭಕ್ತಿ ಮಾರ್ಗ से छुड़ाए सद्गति में ले जाएंगे यह अभी समझा है. ಭಗವಂತ ಯಾವಾಗ ಬಂದು ನಾವೆಲ್ಲ ಭಕ್ತರನ್ನು ಈ ಭಕ್ತಿ ಮಾರ್ಗದಿಂದ ಬಿಡಿಸಿ ಸತ್ಯಗೂ ಕರ್ಕೊಂಡು ಹೋಗ್ತಾರೆ, ಇದು ಕೂಡ ತಿಳಿಸ್ಕೊಟ್ಟಿರು. ಬಾಬಾ ಫಿರ್ से आ गया है इस शरीर में, ಶಿವ ಜಯಂತಿ भी मनाते हैं तो जरूर आते हैं. ಬಾಬಾ ಮತ್ತೆ ಬಂದರು ತಾನೆ ಈ ಶರೀರದಲ್ಲಿ, ಶಿವ ಜಯಂತಿ ಆಚರಣೆ ಮಾಡ್ತಾರಂದ್ರೆ ಅವಶ್ಯವಾಗಿ ಬರ್ತಾರೆ ತಾನೆ. ಐಸಿ ಬಿ ನೈ ಕಹೆಂಗೆ ಮೈ ಶ್ರೀಕೃಷ್ಣಕ್ಕೆ ತನ್ಮೆ ಆತಾ ಹೂँ, ಹೀಗೂ ಹೇಳಲ್ಲ ನಾನು ಶ್ರೀಕೃಷ್ಣನ ತನುವಿನಲ್ಲಿ ಬರ್ತೀನಿ, ನಹಿ. ಬಾಬ್ ಕಹತೆ ಹೇ ಶ್ರೀಕೃಷ್ಣಕ್ಕೆ ಆತ್ಮನೇ 84 ಜನ್ಮ ಲಿಯೇ ಹೇ. ಇಲ್ಲ ಅಂತಾರೆ ಬಾಬಾ ಹೇಳ್ತಾರೆ ಶ್ರೀಕೃಷ್ಣ ಅವನ ಆತ್ಮ 84 ಜನ್ಮ ಪಡ್ಕೊಳ್ತು. ಉನ್ಕೆ ಬಹುತ್ ಜನ್ಮೋಂಕೆ ಅಂತಕಾಯ ಅಂತಿಮ ಜನ್ಮ ಹೇ, ಅವರ ಬಹಳ ಜನ್ಮಗಳ ಅಂತ್ಯದ ಅಂತಿಮ ಜನ್ಮವಾಗಿದೆ. ಜೋ ಪಹಲೆ ನಂಬರ್ ಮೇ ಥಾ ವ ಅಬ್ ಅಂತ್ ಮೇ ಹೇ ತತ್ವಂ. ಯಾರು ಮೊದಲನೇ ನಂಬರ್ನಲ್ಲಿದ್ದರೋ ಈಗ ಕೊನೆಯಲ್ಲಿದ್ದಾರೆ ನೀವು ಸಹ. ಮೈ ತೋ ಆತಾ ಹೂँ ಸಾಧಾರಣ ತನ್ಮೆ ತುಮಕೋ ಆಕಾರ ಬತ್ಲಾತಾ ಹೂँ. ಬಾಬಾ ಹೇಳ್ತಾರೆ ನಾನು ಬರ್ತೇನೆ ಸಾಧಾರಣ ತನುವಿನಲ್ಲಿ, ನಿಮಗೆ ಬಂದು ಹೇಳ್ಕೊಡ್ತೇನೆ. ತುಮ್ನೆ 84 ಜನ್ಮ ಭೋಗೆ ಹೇ
सरदार लोग भी समझते हैं एक ओंकार परमपिता परमात्ಮ ಬಾಪ್ ಹೇ. ಬಾಬಾ ಹೇಳ್ತಾರೆ, ನಿಮಗೆ ಬಂದು ನಾನು ಹೇಳ್ತೇನೆ, ನೀವು 84 ಜನ್ಮ ಅನುಭವ ಮಾಡಿದ್ರಿ ಅಂತ. ಸರ್ದಾರು ಕೂಡ ಹೇಳ್ತಾರೆ ನೋಡಿ, ಏನಂತ, ಏಕ್ ಓಂಕಾರ ನಿರಾಕಾರ ಸತ್ನಾಮ್ ಕರ್ತಾ ಪುರಕ್, ಹೀಗೆ ಪರಂಪಿತ ಪರಮಾತ್ಮ ತಂದೆ ಅಂತ. ಬರೋಬ್ಬರ ಮನುಷ್ಯ ಸೇ ದೇವತಾ ಬನಾನೆ ವಾಲ, ಅವರೇನಾಗಿದ್ದಾರೆ, ಅವಶ್ಯವಾಗಿ ಮನುಷ್ಯರಿಂದ ದೇವತೆ ಮಾಡುವಂಥವರಾಗಿದ್ದಾರೆ. तो क्यों नहीं हम भी देवता बने, और ಯಾಕೆ ನಾವು ದೇವತೆಗಳಾಗಬಾರ್ದು. जो देवता बने होंगे वह एकदम चटक पड़ेंगे. देवी देवता धर्म का तो एक भी अपने को समझते नहीं. ಬಾಬಾ ಏನು ಹೇಳ್ತಾರೆ ಅಂದರೆ, ಯಾರು ದೇವತೆಗಳ ಆದವರು ಇದ್ದಾರಲ್ವ, ಏಕದಮ್ ಅವರಿಗೆ ಜ್ಞಾನ ಹಿಡಿಸ್ಬಿಡ್ತದೆ. ದೇವಿ ದೇವತಾ ಧರ್ಮ ಅಂತ ಅಂದರೆ ದೇವಿ ದೇವತಾ ಧರ್ಮದವರು ಅಂತ ಒಬ್ಬರು ಕೂಡ ತಮ್ಮನ್ನು ತಿಳ್ಕೊಳ್ಳಲ್ಲ. ಅವ್ರ ಧರ್ಮೋं की हिस्ट्री बहुत छोटी है, कोई की 500 ವರ್ಷ की, कोई की 1250 ವರ್ಷ की. ಬೇರೆ ಯಾವ ಧರ್ಮದ ಹಿಸ್ಟ್ರಿ ನೋಡಿ ಭಾಳ ಸಣ್ಣದಿದೆ. ಕೆಲವ್ರದ್ದು 500 ವರ್ಷದ ಇತಿಹಾಸ ಇದ್ದರೆ, ಇನ್ನು ಕೆಲವ್ರದ್ದು 1250 ವರ್ಷದ ಇತಿಹಾಸ. ತುಮಾರಿ ಹಿಸ್ಟ್ರಿ ಹೇ 5000 ವರ್ಷ, ಆದರೆ ನಮ್ಮ ಇತಿಹಾಸ ಏನಿದೆ 5000 ವರ್ಷಗಳದ್ದು. ದೇವತಾ ಧರ್ಮ ವಾಲೆ ಹಿ ಸ್ವರ್ಗ ಮೇ ಆಯಂಗೆ, ಅವ್ರ ಧರ್ಮ ತೋ ಆತೆ ಹಿ ಬಾದ್ ಮೇ ಹೇ. ದೇವತಾ ಧರ್ಮದವರೇ ಸ್ವರ್ಗದಲ್ಲಿ ಬರ್ತಾರೆ, ಉಳಿದೆಲ್ಲ ಧರ್ಮ ಬರೋದೇ ನಂತರ. देवता धर्म वाले भी अब और धर्मों में कन्वर्ट हो गए हैं ड्रामा अनुसार. देवता धर्मदವರು ಈಗ ಬೇರೆ ಬೇರೆ ಧರ್ಮಗಳಲ್ಲಿ ಕನ್ವರ್ಟ್ ಆಗಿಬಿಟ್ಟಿದ್ದಾರೆ ನಾಟಕದ ಅನುಸಾರ. ಫಿರ್ ಭಿ ऐसे ಕನ್ವರ್ಟ್ हो जाएंगे, ಮತ್ತು ಕೂಡ ಹೀಗೆ ಕನ್ವರ್ಟ್ ಆಗ್ತಾರೆ. ಫಿರ್ अपने अपने धर्म में लौट कर आएंगे. ಮತ್ತು ಯಾರ್ಯಾರು ಕನ್ವರ್ಟ್ ಆಗಿದ್ದಾರೋ ಅವರೆಲ್ಲ ತಮ್ಮ ತಮ್ಮ ಧರ್ಮದಲ್ಲಿ ವಾಪಸ್ ಬರ್ತಾರೆ. बाप समझाते, बच्चे तुम तो विश्व के मालिक थे, तुम भी समझते हो बाबा स्वर्ग की स्थापना करने वाला है, तो हम क्यों नहीं स्वर्ग में होंगे. बाप से हम वर्षा जरूर लेंगे, तो इसे सिद्ध होता है या हमारे धर्म का है. ಬಾಬಾ ಏನು ತಿಳಿಸ್ಕೊಡ್ತಾರೆ ಅಂದರೆ, ಮಕ್ಕಳೇ ನೀವು ವಿಶ್ವದ ಮಾಲೀಕರಿದ್ರಿ, ನೀವು ಕೂಡ ತಿಳ್ಕೊಂಡಿದ್ದೀರಾ ಬಾಬಾ ಸ್ವರ್ಗದ ಸ್ಥಾಪನೆ ಮಾಡುವಂಥವ್ರು. ಹಾಗಾದ್ರೆ ನಾವ್ಯಾಕೆ ಸ್ವರ್ಗಕ್ಕೆ ಹೋಗಬಾರ್ದು. ತಂದೆಯಿಂದ ನಾವು ಆಸ್ತಿ ಅವಶ್ಯವಾಗಿ ಪಡ್ಕೊಳ್ತೇವೆ ಅಂದರೆ ಈ ರೀತಿ ಅಂದ್ಕೊಂಡ್ರೆ ಇದರಿಂದ ಏನು ಸಿದ್ಧ ಆಗ್ತದೆ ಅಂದರೆ ಇವ್ರು ನಮ್ಮ ಧರ್ಮದವರು ಅಂತ. ಜೋ ನಹಿ ಹೋಗಾ ವೋ ಆಯೇಗಾ ಹಿ ನಹಿ, ಕಹೆಂಗೆ ಪರಾಯ ಧರ್ಮ ಕ್ಯೂ ಜಾಯ್. ಮತ್ತು ಯಾರವ್ರು ನಮ್ಮ ಧರ್ಮದವ್ರು ಇಲ್ವೋ ಅವ್ರು ಇಲ್ಲಿ ಬರೋದೂ ಇಲ್ಲ. ಅವ್ರು ಹೇಳ್ತಾರೆ ಬೇರೆ ಧರ್ಮದಲ್ಲಿ ನಾವ್ಯಾಕೆ ಹೋಗಬೇಕು ಅಂತ. तुम बच्चे जानते हो सतयुग नई दुनिया में देवताओं को बहुत सुख थे, सोने के महल थे. सोमनाथ के मंदिर में कितने सोना था. ನೀವು ಮಕ್ಕಳು ತಿಳ್ಕೊಂಡಿದ್ದೀರಾ, ಸತ್ಯುಗ ಹೊಸ ಜಗತ್ತಿನಲ್ಲಿ ದೇವತೆಗಳು ಭಾಳ ಸುಖದಲ್ಲಿದ್ದರು. ಚಿನ್ನದ ಮಹಲ್ ಇತ್ತು, ಸೋಮನಾಥ ಮಂದಿರದಲ್ಲಿ ಎಷ್ಟೆಲ್ಲ ಚಿನ್ನ ಇತ್ತು. ಐಸಾ ಕೊಯ್ ದೂಸರಾ ಧರ್ಮ ಹೋತಾ ಹಿ ನಹಿ, ಈ ರೀತಿಯ ಇನ್ಯಾವುದು ಧರ್ಮ ಇರಲಿಕ್ಕೆ ಸಾಧ್ಯ ಇಲ್ಲ. ಸೋಮನಾಥ ಮಂದಿರ ಜೈಸಾ ಇತ್ನಾ ಭಾರಿ ಮಂದಿರ ಕೊಯ್ ಹೋಗಾನೆ, ಬಹುತ್ ಹೀರೆ ಜವಾರತ್ತೆ. ಬಾಬಾ ಹೇಳ್ತಾರೆ ಸೋಮನಾಥ ಮಂದಿರದಷ್ಟು ಶ್ರೇಷ್ಠವಾದ ಮಂದಿರ ಇನ್ಯಾವುದೂ ಇಲ್ಲ ಅಂತಾರೆ ಬಾಬಾ. ಭಾಳ ವಜ್ರ ವೈಡೂರ್ಯಗಳಿದ್ವು ಅಲ್ಲಿ. बुद्ध आदि के कोई हीरे जवाहरातों के महल थोड़े ही होंगे. तुम बच्चों को जिस बाप ने इतना ऊंचा बनाया है उनकी तुमने कितनी इज्जत रखी है. ಬಾಬಾ ಇಲ್ಲೊಂದು ಮಾತು ಹೇಳ್ತಾರೆ, ಇವತ್ತು ಬುದ್ಧ ಇರ್ಬೋದು, ಯಾರೆಲ್ಲ ಇರ್ಬೋದು ಧರ್ಮಸ್ಥಾಪಕರು, ಆದರೆ ಅವ್ರದ್ದು ಯಾರ್ದು ವಜ್ರ ವೈಡೂರ್ಯಗಳ ಮಹಲ್ ಇತ್ತೇನು ಅಂತಾರೆ ಬಾಬಾ. ನೀವು ಮಕ್ಕಳು ಯಾವ ತಂದೆ ನಮ್ಮನ್ನು ಇಷ್ಟು ಶ್ರೇಷ್ಠ ಮಾಡಿದ್ರೋ, ಎಷ್ಟು ಗೌರವ ಕೊಟ್ರಿ ಮಕ್ಕಳೇ ನೀವು ನನಗೆ ಅಂತಾರೆ ಬಾಬಾ. ಇಜ್ಜತ್ ರಕ್ಕಿ ಜಾತಿ ಏನ, ಗೌರವ ಕೊಡಲಾಗ್ತದಲ್ವ. समझते अच्छा कर्म करके गए हैं. अभी तुम जानते हो सबसे अच्छे कर्म पतित पावन बाप ही करके जाते. ತಿಳ್ಕೊಳ್ತಾರಲ್ವ, ಒಳ್ಳೆ ಕರ್ಮ ಮಾಡಿ ಹೋದ್ರು ಅಂತ. ಈಗ ನೀವು ತಿಳ್ಕೊಂಡಿದ್ದೀರಾ ಎಲ್ಲಕ್ಕಿಂತ ಒಳ್ಳೆ ಕರ್ಮ ಪತಿತರನ್ನು ಪಾವನ ತಂದೆನೇ ಮಾಡಿ ಹೋದ್ರು ತಾನೆ. ತುಮಾರಿ ಆತ್ಮ कहती है सबसे उत्तम सेवा बेहद का बाप आकर करते हैं. ನಿಮ್ಮ ಆತ್ಮನೂ ಕೂಡ ಈಗ ಹೇಳ್ತದೆ ಎಲ್ಲಕ್ಕಿಂತ ಉತ್ತಮರಿಗಿಂತ ಉತ್ತಮ ಸೇವೆ ಬೇಹದ್ದಿನ ತಂದೆನೇ ಬಂದು ಮಾಡ್ತಾರೆ. हमको रंग से राव बेगर से प्रिंस बना देते हैं. ನೋಡಿ ನಾವೆಲ್ಲ ಕೆಳಗಿಳಿದ್ಬಿಟ್ಟಿದ್ವಿ, ಅತೀ ಬಡವರಾದಂಥವ್ರನ್ನ ಅತೀ ಶ್ರೀಮಂತರನ್ನಾಗಿ ಮಾಡ್ತಾರೆ, ಬೆಗ್ಗರ್ ಟು ಪ್ರಿನ್ಸ್ ಮಾಡ್ತಾರೆ ಬಾಬಾ. जो भारत को स्वर्ग बनाते हैं उनकी अभी इज्जत कोई नहीं रखते. ಅಂದರೆ ಯಾರು ಭಾರತವನ್ನು ಸ್ವರ್ಗ ಮಾಡ್ತಾರೋ ಆದರೆ ಅವ್ರ ಗೌರವ ಈಗ ಯಾರೂ ಕೊಡೋದೇ ಇಲ್ಲ. तुम जानते हो ऊंचते ऊंच मंदिर गाया हुआ है जिसको लूट गए. लक्ष्मी नारायण के मंदिर को कभी कोई ने लूटा नहीं है. ನೀವು ತಿಳ್ಕೊಂಡಿದ್ದೀರಾ ಶ್ರೇಷ್ಠಾತಿ ಶ್ರೇಷ್ಠ ಮಂದಿರ ಅಂತ ಗಾಯನ ಏನು ಮಾಡಲಾಗಿತ್ತು ಅದನ್ನು ಲೂಟಿ ಮಾಡ್ಕೊಂಡು ಹೋದರು. ಆದರೆ ಲಕ್ಷ್ಮೀನಾರಾಯಣ ಮಂದಿರವನ್ನು ಯಾರೂ ಕೂಡ ಲೂಟಿ ಮಾಡ್ಕೊಂಡು ಹೋಗಲ್ಲ. ಸೋಮನಾಥ ಕೆ ಮಂದಿರ ಕೋ ಲೂಟಾ ಹೈ, ಭಕ್ತಿ ಮಾರ್ಗ ಮೇ ಬಿ ಬಹುತ್ ಧನವಾನ್ ಹೋತೆ ಹೈ. ಬಾಬಾ ಹೇಳ್ತಾರೆ ಸೋಮನಾಥ ಮಂದಿರವನ್ನು ಲೂಟಿ ಮಾಡ್ಕೊಂಡು ಹೋದರು, ಭಕ್ತಿ ಮಾರ್ಗದಲ್ಲಿ ಕೂಡ ಬಹಳ ಧನವಾನಾಗಿರ್ತಾರೆ. ರಾಜಾओं में भी नंबरवार होते हैं ना, जो ऊंच मर्तबे वाले होते हैं तो छोटे मर्तबे वाले उनकी इज्जत रखते हैं. ರಾಜರುಗಳಲ್ಲಿಯೂ ಕೂಡ ನಂಬರ್ವಾರ್ ಆಗಿರ್ತಾರಲ್ವ, ಯಾರು ಶ್ರೇಷ್ಠ ಪದವಿ ಉಳ್ಳವ್ರು ಇರ್ತಾರೆ,
ಈ ಸಣ್ಣ ಪದವಿ ಉಳ್ಳಂಥವ್ರು ಅವರಿಗೆ ಗೌರವ ಕೊಡ್ತಾರೆ. ದರ್ಬಾರ್ ಮೇ ಬಿ ನಂಬರ್ವಾರ್ ಬೈಠತೆ ಹೈ. ಬಾಬಾ ತೋ ಅನುಭವಿ ಏನು. ಈಗ ನೋಡಿ, ರಾಜರ ದರ್ಬಾರ್ ಏನು ನಡೀತದೆ, ನಂಬರ್ವಾರ್ ಆಗಿ ಕೂತ್ಕೊಳ್ತಾರೆ ಅಲ್ಲಿ. ಬಾಬನು ಕೂಡ ಅನುಭವಿ ಅಲ್ವ. यहाँ की दरबार है पतित राजाओं की, पावन राजाओं की दरबार कैसी होगी. ಇಲ್ಲಿಯ ದರ್ಬಾರ್ ಪತಿತ ರಾಜರದು, ಪಾವನ ರಾಜರ ದರ್ಬಾರ್ ಹೇಗಿರ್ತದೆ. ಜಬ್ಕಿ ಉನ್ಹೋಂ ಕೆ ಪಾಸ್ ಇತನಾ ಧನ್ ಹೇ ತೋ ಉನ್ಹೋಂ ಕೆ ಘರ್ ಭಿ ಇತನೆ ಅಚ್ಚೆ ಹೋಂಗೆ. ಯಾವಾಗ ಅವ್ರ ಹತ್ರ ಇಷ್ಟೆಲ್ಲ ಸಂಪತ್ತಿರ್ತದೆ ಅಂದಾಗ ಅವ್ರ ಮನೆಯೂ ಕೂಡ ಅಷ್ಟೇ ಚೆನ್ನಾಗಿರ್ತದಲ್ವ. ಅಭಿ ತುಮ್ ಜಾನ್ತೀವ್ ಬಾಪ್ ಹಮ್ಕೋ ಪಡಾ ರಹೆ ಹೇ, ಸ್ವರ್ಗ ಕಿ ಸ್ಥಾಪನಾ ಕರಾ ರಹೆ ಹೇ. ಈಗ ನಾವು ಮಕ್ಕಳು ತಿಳ್ಕೊಂಡಿದ್ದೇವೆ, ಈಗ ಓದ್ತಿದ್ದೇವೆ, ಸ್ವರ್ಗ ಸ್ಥಾಪನೆ ಮಾಡಿಸ್ತಿದ್ದಾರೆ ಬಾಬಾ. हम महारानी महाराजा स्वर्ग के बनते हैं, फिर हम गिरते गिरते भक्त हो बनेंगे, तो पहले पहले शिव बाबा के पूजारी बने. ನಾವೇ ಮಹಾರಾಜ ಮಹಾರಾಣಿ ಸ್ವರ್ಗದಲ್ಲಿ ಆಗ್ತೇವೆ. ನಾವು ಕೆಳಗಿಳಿತಾ ಇಳಿತಾ ಭಕ್ತಿ ಮಾಡ್ತಾ ಮೊದಲಿಗೆ ಶಿವಬಾಬನಿಗೆ ಪೂಜಾರಿ ಆಗ್ತೇವೆ. ಜಿಸ್ನೆ ಸ್ವರ್ಗ ಕಾ ಮಾಲಿಕ್ ಬನಾಯ ಉನ್ಕಿ ಪೂಜಾ ಕರೆಂಗೆ. ಯಾರು ಸ್ವರ್ಗದ ಮಾಲೀಕರನ್ನಾಗಿ ನಮ್ಮನ್ನು ಮಾಡಿದ್ರೋ ಅವ್ರ ಪೂಜೆನೇ ಮಾಡ್ತೇವೆ ನಾವು. ವಹ ಹಮ್ಕೋ ಬಹುತ್ ಸೌಕಾರ ಬನಾತೆ हैं. अभी भारत कितना गरीब है. जो ज़मीन 500 रुपये में ली थी उसकी वैल्यू आज 5000 से भी अधिक हो गई है. ಆ ತಂದೆ ನಮ್ಮನೀಗ ಭಾಳ ಸೌಕಾರ ಮಾಡ್ತಾರೆ. ನೋಡಿ, ಭಾರತ ಎಷ್ಟು ಬಡವಾಗಿದೆ. ಯಾವ ಭೂಮಿ 500 ರೂಪಾಯಿಗೆ ಸಿಕ್ತಿತ್ತೋ ಇವತ್ತು ಅದರ ಬೆಲೆ ನೋಡಿ. ಅಂದರೆ ಬಾಬಾ ಅವಾಗೇನು ಹೇಳ್ತಾರೆ, 5000 ವರ್ಷಕ್ಕಿಂತ ಬಾಬಾ ಹೇಳ್ತಾರೆ ಯಾವ ಭೂಮಿ 500 ರೂಪಾಯಿಗೆ ಸಿಗ್ತಾ ಇತ್ತೋ ಈಗ ಅದರ ಬೆಲೆ ನೋಡಿ ಇವತ್ತಿನ ಸಮಯಕ್ಕೆ 5000 ರೂಪಾಯಿಗಿಂತಲೂ ಹೆಚ್ಚಿಗೆ ಆಗಿಬಿಟ್ಟಿದೆ ಅಂತ. ಇವತ್ತು 5000 ರೂಪಾಯಿನೂ ಅಲ್ಲ, ಬಾಬಾ ಹೇಳುವಾಗ ಅದು 5000, ಆದರೆ ಈಗ ಲಕ್ಷ ಲಕ್ಷ ಕೋಟಿ ಕೋಟಿ ಅಂತಾರೆ ಬಾಬಾ. यह सब है आर्टिफिशियल दाम. वहाँ तो धरती का मूल्य होता नहीं, जिसको जितना चाहिए ले ले. ಬಾಬಾ ಹೇಳ್ತಾರೆ ಇದೆಲ್ಲ ಆರ್ಟಿಫಿಷಿಯಲ್ ಬೆಲೆ ಅಂತಾರೆ ಬಾಬಾ. ಅಲ್ಲಿ ಭೂಮಿಗೆ ಬೆಲೆ ಇರಲ್ಲ, ಯಾರಿಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಬೋದು. ಡೇರ್ ಕೆ ಡೇರ್ ಜಮೀನು ಪಡಿ ಹೋಗಿ, ಮೀಚಿ ನದಿಯ ಪರ್ ತುಮಾರೆ ಮಹಲ್ ಹೋಂಗೆ. ಬೇಕಾದಷ್ಟು ಜಮೀನು ಬಿದ್ದಿರ್ತದೆ. ಮಧುರವಾದ ಅಂದರೆ ಸಿಹಿ ನೀರಿನ ದಡದಲ್ಲಿ ಮಹಲ್ ಕಟ್ಟಿಸ್ಕೊಳ್ತೀರ. ಮನುಷ್ಯ ಬಹುತ ತೋಡೆ ಹೋಂಗೆ, ಪ್ರಕೃತಿ ದಾಸಿ ಹೋಗಿ. ಮನುಷ್ಯರು ಕೆಲವರು ಮಾತ್ರ ಇರ್ತಾರೆ, ಪ್ರಕೃತಿ ದಾಸಿಯಾಗಿರ್ತದೆ. फल फूल बहुत अच्छे मिलते रहते हैं. अभी तो कितनी मेहनत करनी पड़ती है तो भी अन्न नहीं मिलता. ಫಲ ಪುಷ್ಪಗಳೆಲ್ಲ ಬಹಳ ಚೆನ್ನಾಗಿ ಸಿಗ್ತವೆ, ಈಗಂತೂ ಎಷ್ಟು ಕಷ್ಟಪಡಬೇಕಾಗ್ತದೆ, ಅನ್ನನೂ ಸಿಗ್ತಾ ಇಲ್ಲ ಅಂತಾರೆ ಬಾಬಾ. ಮನುಷ್ಯ ಬಹುತ್ ಭೂಕ್ ಪ್ಯಾಸ್ ಮೇ ಮರ್ತೆ हैं तो ಗೀತ ಸುನ್ನೆ से तुम्हारे रोमांच ಕಡೆ होनी चाहिए. ಬಾಬಾ ಹೇಳ್ತಾರೆ ಮನುಷ್ಯರು ಬಹಳಷ್ಟು ಉಪವಾಸ, ನೀರು ಕೂಡ ಸಿಗಲ್ಲ, ನೀರಿಲ್ಲದೇನೂ ಸಾಯ್ತಾರೆ ಅಂತಾರೆ ಬಾಬಾ. ಈ ಗೀತೆ ಕೇಳೋದ್ರಿಂದ ನಿಮಗೆ ರೋಮಾಂಚನ ಆಗಬೇಕು ಅಂತಾರೆ ಬಾಬಾ. बाप को गरीब निवास कहते हैं. गरीब निवास का अर्थ समझा है ना. ಬಾಬನಿಗೆ ಬಡವರ ಬಂಧು ಅಂತ ಹೇಳಲಾಗ್ತದೆ. ಬಡವರ ಬಂಧುವಿನ ಅರ್ಥ ತಿಳ್ಕೊಂಡಿದ್ದೀರಲ್ವ. ಕಿಸ್ಕೋ ಸೌಕಾರ ಬನಾತೆ हैं, ಜರೂರ್ ಜहाँ ಆಯೇಗಾ ಉನ್ಕೋ ಸೌಕಾರ ಬನಾಯೇಗಾ ನಾ. ಯಾರನ್ನು ಸೌಕಾರ ಮಾಡ್ತಾರೆ ಬಾಬಾ? ಅವಶ್ಯವಾಗಿ ಎಲ್ಲಿ ಬರ್ತಾರೆ ಅವ್ರನ್ನ ಸೌಕಾರ ಮಾಡ್ತಾರಲ್ವ. तुम बच्चे जानते हो हमको पावन से पतित बनने में 5000 ವರ್ಷ लगते हैं. ನೀವು ಮಕ್ಕಳು ತಿಳ್ಕೊಂಡಿದ್ದೀರಾ, ನಾವು ಪಾವನರಿದ್ದವರು ಪತಿತರಾಗೋದ್ರಲ್ಲಿ 5000 ವರ್ಷ ಹಿಡಿತದೆ. ಅಭಿ ಫಿರ್ ಪಟ್ ಸೆ ಬಾಬಾ ಪತಿ ಸೆ ಪಾವನ್ ಬನಾತೆ. ಈಗ ಪಟ್ ಅಂತ ಬಾಬಾ ಪತಿತರಿಂದ ಪಾವನ ಮಾಡ್ತಾರೆ. ऊंचते ऊंच बनाते हैं, 1 ಸೆಕೆಂಡ್ में ಜೀವನ್ ಮುಕ್ತಿ ಮಿಲ್ ಜಾತಿ है. ಶ್ರೇಷ್ಠಾತಿ ಶ್ರೇಷ್ಠ ಮಾಡ್ತಾರೆ ಬಾಬಾ, 1 ಸೆಕೆಂಡ್ನಲ್ಲಿ ಜೀವನ್ ಮುಕ್ತಿ ಸಿಗ್ತದೆ. कहते हैं बाबा हम आपका हो. बाप कहते बच्चे तुम विश्व का मालिक हो. ನಾವು ಬಾಬನಿಗೆ ಹೇಳ್ತೀವಿ ಬಾಬಾ ನಾವು ನಿನ್ನವರಾಗಿದ್ದೀವಿ. ಬಾಬನೂ ಕೂಡ ಹೇಳ್ತಾರೆ ಮಕ್ಕಳೇ ನೀವು ವಿಶ್ವದ ಮಾಲೀಕರಿದ್ರಿ. ಬಚ್ಚಾ ಪೈದಾ ಹುವಾ ಅವ್ರು ವಾರಿಸ್ ಬನ, ಕಿತ್ನಿ ಖುಷಿ ಹೋತಿ ಹೇ. ಲೌಕಿಕದಲ್ಲಿ ಒಂದು ಗಂಡು ಮಗು ಹುಟ್ಟಿತು ಅಂತಂದರೆ ಏನು ಖುಷಿ ಆಗ್ತಾರೆ ಗೊತ್ತಾ, ನಮ್ಗೆ ವಾರಸ್ದಾರ ಹುಟ್ಟದ ಅಂತ. ಬಚ್ಚಿ ಕೋ ದೇಖ್ ಚೆಹರಾ ಉತ್ತರ ಜಾತ, ಯಾ ತೋ ಸಭಿ ಆತ್ಮಯೇ ಬಚ್ಚೆ. ಅದರೊಳಗೇನಾದರೂ ಹೆಣ್ಣು ಮಗು ಹುಟ್ಟುಬಿಟ್ರೆ ಮುಖದ ಕಳೆನೇ ಹೋಗ್ಬಿಡ್ತದೆ ಅಂತ ಹೇಳ್ತಾರೆ ಬಾಬಾ. ಇಲ್ಲಿ ಮಾತ್ರ ಎಲ್ಲ ಆತ್ಮಗಳು ನನ್ನ ಮಕ್ಕಳೇ. ಅಭಿ ಪತಾ ಪಡಾ ಹೈ ಕಿ ಹಮ್ 5000 ವರ್ಷ ಪಹಲೆ ಸ್ವರ್ಗಕ್ಕೆ ಮಾಲೀಕ್ ಥೆ. ಈಗಂತೂ ಗೊತ್ತಾಯಿತು ತಾನೇ ನಾವು 5000 ವರ್ಷದ ಮೊದಲು ಸ್ವರ್ಗದ ಮಾಲೀಕರಿದ್ವಿ. बाबा ने ऐसा बनाया था. शिव जयंती भी मनाते हैं परंतु यह नहीं जानते कि वह कब आया था. ಬಾಬಾ ಈ ರೀತಿ ಮಾಡಿದ್ರು, ಶಿವ ಜಯಂತಿ ಆಚರಣೆ ಮಾಡ್ತಾರೆ, ಆದರೆ ಯಾರಿಗೂ ಕೂಡ ಗೊತ್ತಿಲ್ಲ ಅವ್ರು ಯಾವಾಗ ಬಂದಿದ್ರು ಅಂತ. ಲಕ್ಷ್ಮೀನಾರಾಯಣ ಕಾ ರಾಜ್ಯ ಥಾ ಯಹ ಭಿ ಕೋಯಿ ನಹೀ ಜಾನ್ತೆ. ಬಾಬಾ ಹೇಳ್ತಾರೆ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತಲ್ವ, ಇದು ಕೂಡ ಯಾರೂ ತಿಳ್ಕೊಂಡಿಲ್ಲ. जयंती मनाते सिर्फ लिंग के बड़े बड़े मंदिर बनाते हैं परंतु वह कैसे आया क्या कर किया कुछ भी नहीं जानते. इसको कहा जाते ब्लाइंड फेथ, अंधश्रद्धा. ಜಯಂತಿ ಮಾಡ್ತಾರೆ, ಆದರೆ ದೊಡ್ಡ ದೊಡ್ಡ ಲಿಂಗುವಿನ ಒಂದೊಂದು ಮಂದಿರ ಮಾಡಿ ಕೂಡಿಸ್ತಾರೆ, ಆದರೆ ಅವ್ರು ಹೇಗೆ ಬಂದರು, ಬಂದು ಏನು ಮಾಡಿದರು ಏನೂ ತಿಳ್ಕೊಂಡಿಲ್ಲ. ಇದಕ್ಕೆ ಹೇಳಲಾಗ್ತದೆ ಅಂಧಶ್ರದ್ಧೆ ಅಥವಾ ಮೂಢನಂಬಿಕೆ.
उनको ये पता ही नहीं है कि हमारा धर्म कौन सा है, कब स्थापन हुआ, ಅವ್ರಿಗೆ ಯಾರಿಗೂ ಗೊತ್ತೇ ಇಲ್ಲ ನಮ್ಮ ಧರ್ಮ ಯಾವುದು, ಯಾರು ಸ್ಥಾಪನೆ ಮಾಡಿದರು. ಅವ್ರ ಧರ್ಮ ವಾಲೋಂಕು ಪತಾ ಹೈ, ಬುದ್ಧ ಕಬ್ ಆಯಾ, ತಿಥಿ ತಾರೀಖ್ ಭೀ ಹೈ. ಬೇರೆ ಧರ್ಮದವ್ರು ನೋಡಿ ಅವ್ರಿಗೆಲ್ಲ ಗೊತ್ತು ಅವ್ರ ಧರ್ಮ ಸ್ಥಾಪಕರು ಯಾವಾಗ ಬಂದರು, ಅವ್ರು ಬಂದಂಥ ತಿಥಿ ತಾರೀಖು ಕೂಡ ಅವ್ರು ಹೇಳ್ತಾರೆ. ಶಿವ ಬಾಬಾ ಕಿ ಲಕ್ಷ್ಮೀ ನಾರಾಯಣ ಕಿ ಕೊಯ್ ತಿಥಿ ತಾರೀಖ್ ನೈ ಹೈ. ಶಿವ ಬಾಬಂದಾಗಲಿ ಲಕ್ಷ್ಮೀ ನಾರಾಯಣರದಾಗಲಿ ಯಾವುದೇ ತಿಥಿ ತಾರೀಖ್ ಇಲ್ಲ. 5000 ವರ್ಷ ಕಿ ಬಾತ್ ಕೋ ಲಾಖೋ ವರ್ಷ ಲಿಖ ದಿಯಾ ಹೈ. 5000 ವರ್ಷಗಳ ಮಾತನ್ನು ಅವರು ಲಕ್ಷಾಂತರ ವರ್ಷ ಅಂತ ಬರೆದ್ರು. ಲಾಖೋ ವರ್ಷ ಕಿ ಬಾತ್ ಕಿಸ್ಕೋ ಯಾದ ಆ ಸಕೆಗಿ, ಲಕ್ಷಾಂತರ ವರ್ಷದ ಮಾತು ಯಾರಿಗೆ ನೆನಪು ಬರೋಕ್ಕೆ ಸಾಧ್ಯ ಹೇಳಿ. ಭಾರತ ಮೇ ದೇವಿ ದೇವತಾ ಧರ್ಮ ಕಬ್ ತಾ ಯಾ ಸಮಸ್ತೆ ನೈ ಹೈ. ಭಾರತದಲ್ಲಿ ದೇವಿ ದೇವತೆಗಳ ಧರ್ಮ ಯಾವಾಗಿತ್ತು ಇದನ್ನು ಯಾರೂ ತಿಳ್ಕೊಂಡೇ ಇಲ್ಲ. ಲಾಖೋ ವರ್ಷ ಕೆ ಹಿಸಾಬ್ ಸೆ ತೋ ಭಾರತ್ ಕಿ ಆಬಾದಿ ಸಬ್ಸೆ ಬಡಿ ಹೋನಿ ಚಾಯ್. ಲಕ್ಷಾಂತರ ವರ್ಷದ ಲೆಕ್ಕದಿಂದ ಭಾರತದ ಸ್ವಾತಂತ್ರ್ಯ ಎಲ್ಲಕ್ಕಿಂತ ದೊಡ್ಡದಾಗಬೇಕಾಗಿತ್ತು. ಭಾರತ್ ಕಿ ಜಮೀನು ಭೀ ಸಬ್ಸೆ ಬಡಿ ಹೋನಿ ಚಾಯ್. ಭಾರತ ಭೂಮಿನೂ ಕೂಡ ಭಾಳ ದೊಡ್ಡದಾಗಬೇಕಾಗಿತ್ತು. ಲಾಖೋ ವರ್ಷ ಮೇ ಕಿತ್ನೇ ಮನುಷ್ಯ ಪೈದಾ ಹೋತೆ, ಬೇಶುಮಾರು ಮನುಷ್ಯ ಹೋ ಜಾಯ್. ಲಕ್ಷಾಂತರ ವರ್ಷದಲ್ಲಿ ನೋಡಿ ಎಷ್ಟು ಮನುಷ್ಯರ ಜನ್ಮ ಆಗ್ತದೆ, ಲೆಕ್ಕ ಇಲ್ಲದಷ್ಟು ಮನುಷ್ಯರಾಗಿಬಿಡ್ತಾರೆ. ಇತ್ನೇ ತೋ ಹೈ ನಹಿ ಅವ್ರು ಹೀ ಕಮ್ತಿ ಹೋ ಗಯೇ ಹೇ, ಯಸ ಬಾತೆ ಬಾಪ್ ಬೇಟ್ ಸಮझाते. ಆದರಷ್ಟಿಲ್ಲ, ಇನ್ನೂ ಕಡಿಮೆ ಆಗ್ತಾ ಹೋದರು. ಇದೆಲ್ಲ ಮಾತು ಬಾಬಾ ಕುತ್ಕೊಂಡು ತಿಳಿಸ್ಕೊಡ್ತಾರೆ. ಮನುಷ್ಯ ಸುನತೆ ತೋ ಕಹತೆ ಹೇ ಯಾ ಬಾತೆ ತೋ ಕಭಿ ನಹಿ ಸುನಿ ನ ಕೊಯ್ ಶಾಸ್ತ್ರ ಮೇ ಪಡಿ. ಮನುಷ್ಯರು ನಮ್ಮ ಮಾತು ಕೇಳಿದಾಗ ಏನು ಅಂದ್ಕೊಳ್ತಾರೆ ಅಂದರೆ ಇದು ಎಲ್ಲೂ ಕೇಳೇ ಇಲ್ವಲ್ಲ ನಾವು, ಈ ಶಾಸ್ತ್ರದಲ್ಲಂತೂ ಇಲ್ಲ. ये ವಂಡರ್ಫುಲ್ ಬಾತೆ ಹೇ, ಅಭಿ ತುಮ್ ಬಚ್ಚೋಂ ಕೆ ಬುದ್ಧಿ ಮೇ ಸಾರೆ ಚಕ್ರಕ್ಕೆ ನಾಲೆಜ್ ಹೇ. ಇವ್ರು ಹೇಳೋದು ಅದ್ಭುತವಾದ ಮಾತುಗಳು ಅಂತ ಅವ್ರಿಗೆ ಅನಿಸ್ಲಿಕ್ಕೆ ಶುರು ಆಗ್ತದೆ. ಈಗ ನಾವು ಮಕ್ಕಳ ಬುದ್ಧಿಯಲ್ಲಿ ಎಲ್ಲ ಚಕ್ರದ ಜ್ಞಾನ ಇದೆ. ಯಾ ಬಹುತ್ ಜನ್ಮೋं के अंत में अब पतित आत्मा है जो सतो प्रधान था सो अब तमो प्रधान है फिर सतो प्रधान बनना है. ಇದು ಬಹಳ ಜನ್ಮಗಳ ಅಂತಿಮದಲ್ಲಿಯೂ ಕೂಡ ಅಂತಿಮದಲ್ಲಿ ಈಗ ಪತಿತಾತ್ಮ ಆಗಿದೆ. ಏನು ಸತೋಪ್ರಧಾನ ಇತ್ತು, ಈಗ ತಮೋಪ್ರಧಾನ ಆಗಿದೆ, ಮತ್ತು ಸತೋಪ್ರಧಾನ ಆಗಬೇಕು. ತುಮ್ ಆತ್ಮಾಂಕು ಅಬ್ ಶಿಕ್ಷಾ ಮಿಲ್ ರಹಿ ಹೈ. ನಾವು ಆತ್ಮಗಳಿಗೀಗ ಶಿಕ್ಷಣ ಸಿಗ್ತಾ ಇದೆ. ಆತ್ಮ ಕಾನೋ ದ್ವಾರ ಸುನ್ತಿ ಹೈ ತು ಶರೀರ ಝೂಲ್ತಾ ಹೈ. ಆತ್ಮ ಕಿವಿಗಳ ಮೂಲಕ ಕೇಳಿದಾಗ ಶರೀರ ಬಾಗ್ತಾ ಇರ್ತದೆ, ಹಾಂ ಬಾಬಾ ಹಾಂ ಬಾಬಾ ಅಂತ. ಕ್ಯೂಂಕಿ ಆತ್ಮ ಸುನ್ತಿ ಹೈ ನಾ, ಯಾಕಂದ್ರೆ ಆತ್ಮ ಕೇಳ್ತದಲ್ವ. बरोबर हम आत्मा ही 84 जन्म लेती हैं. 84 जन्म में 84 माँ बाप जरूर मिले होंगे. ಅವಶ್ಯವಾಗಿ ನಾವೆಲ್ಲ ಆತ್ಮಗಳು 84 ಜನ್ಮ ತಗೊಳ್ತೇವೆ. 84 ಜನ್ಮದಲ್ಲಿ 84 ಅಪ್ಪ ಅಮ್ಮ ಅವಶ್ಯವಾಗಿ ಸಿಕ್ಕಿರಬೇಕಲ್ಲ. ಯಬಿ ಹಿಸಾಬ್ ಹೇನ ಬುದ್ಧಿ ಮೇ ಆತಾ ಹೈ ಕಿ ಹಮ್ 84 ಜನ್ಮ ಲೇತೆ ಹೈ ಫಿರ್ ಕಮ್ ಜನ್ಮ ವಾಲೆ ಭಿ ಹೋಂಗೆ. ಇದು ಕೂಡ ಲೆಕ್ಕ ಇದೆಯಲ್ವಾ, ಬುದ್ಧಿಯಲ್ಲಿ ಬರ್ತದೆ. ನಾವು 84 ಜನ್ಮ ತಗೊಳ್ತೇವೆ, ಮತ್ತು ಕಡಿಮೆ ಜನ್ಮ ತಗೊಳ್ಳೋರು ಇದ್ದಾರೆ. ಐಸೆ ತೋಡಿ ಸಾಬ್ 84 ಜನ್ಮ ಲೇಂಗೆ, ಹಿಂಗೆ ಎಲ್ಲರೂ 84 ಜನ್ಮ ತಗೊಳ್ತಾರೆ. ಬಾಬಾ ಬೈಟ್ ಸಮझाते हैं ಶಾಸ್ತ್ರೋ ಮೇ ಕ್ಯಾ ಕ್ಯಾ ಲಿಖ ದಿಯಾ ಹೈ. ಬಾಬಾ ಕುತ್ಕೊಂಡು ಇಲ್ಲಿ ತಿಳಿಸ್ಕೊಡ್ತಾರೆ ಶಾಸ್ತ್ರದಲ್ಲಿ ಏನೇನು ಬರೆಯಲ್ಪಟ್ಟಿದೆ ಅಂತ. ತುಮಾರಿ ಲಿಯೇ ತೋ ಫಿರ್ ಭಿ 84 ಜನ್ಮ ಕಾತೆ. ನಮಗೋಸ್ಕರ ಏನು ಹೇಳ್ತಾರೆ 84 ಜನ್ಮ ಅಂತ. ಮೇರೆ ಲಿಯೇ ತೋ ಅನ್ಗಿನತ್ ಬೇಶುಮಾರು ಜನ್ಮ ಕಾದೈತೆ. ಅಂದರೆ ಮನುಷ್ಯರ ಬಗ್ಗೆ ಏನು ಹೇಳ್ತಾರೆ ಅಂದರೆ 84 ಜನ್ಮ. ಅಂದರೆ ಅವರು ಹಾಡುವಾಗೂ ಹೇಳ್ತಾರೆ ನೋಡಿ, ಏಸು ಕಾಯಂಗಳ ಕಳೆದು 84 ಲಕ್ಷ. ಅಂದರೆ ಒಟ್ಟು 84 ಅಂತಲೇ ತಗೊಳ್ತಾರೆ ಅವರು. ಆದರೆ ಪರಮಾತ್ಮ ಬಗ್ಗೆ ಏನು ಹೇಳ್ತಾರೆ ಹೇಳಿ, ಕಣ್ ಕಣ್ ಮೇ ಪತ್ತರ್ ಬಿತ್ ಮೇ ಠೋಕರ್ ದಿಯಾ ಹೈ. ಬಾಬಾ ಹೇಳ್ತಾರೆ ಮೇರೆ ಲಿಯೇ ತೋ ಅನ್ಗಿನತ್ ಬೇಶುಮಾರು ಜನ್ಮ ಕಾದೈತೆ. ಪರಮಾತ್ಮನಿಗೇನು ಹೇಳ್ತಾರೆ ಲೆಕ್ಕ ಇಲ್ಲದಷ್ಟು ಜನ್ಮ ಅಂತ ಹೇಳ್ಬಿಡ್ತಾರೆ. ಕಣ ಕಣ್ ಮೇ ಪತ್ತರ್ ಬಿತ್ತರ್ ಮೇ ಟೋಕ್ ದಿಯಾ. ಕಣ ಕಣದಲ್ಲಿ ಕಲ್ಲು ಮುಳ್ಳಲ್ಲಿ ಪರಮಾತ್ಮನ ಒಗೆದ್ಬಿಟ್ರು. ಬಸ್ ಜಿದರ್ ದೇಖ್ತಾ ಹೂँ ತೂ ಹಿ ತು ಕೃಷ್ಣ ಹಿ ಕೃಷ್ಣ ಹೇ ಮಥುರಾ ವೃಂದಾವನ್ ಮೇ ಸಿಕ್ಕತ್ತೆ ಇರತ್ತೆ. ಎಲ್ಲಿ ನೋಡಿದಲ್ಲಿ ನೀನೇ ನೀನು, ಕೃಷ್ಣನೇ ಕೃಷ್ಣ. ಇವತ್ತು ಮಥುರಾ ಬೃಂದಾವನಕ್ಕೆ ಹೋದ್ರೆ ಈ ರೀತಿ ಹೇಳ್ತಾ ಇರ್ತಾರೆ. ಕೃಷ್ಣ ಹಿ ಸರ್ವ್ಯಾಪಿ ಹೇ. ರಾಧೆ ಪಂಥಿವಾಲೆ ಅವ್ರ ಕೈಗೆ ರಾಧೆ ಹಿ ರಾಧೆ. ಕೃಷ್ಣ ಸರ್ವ್ಯಾಪಿ ಅಂತ ಅವ್ರು ಹೇಳ್ತಾರೆ. ರಾಧಾ ಪಂಥದವರು ಅವ್ರು ಹೇಳ್ತಾರೆ ರಾಧೆನೇ ರಾಧೆ ಅಂತ. ತುಂಬಿ ರಾಧೆ ಹಂಬಿ ರಾಧೆ. ಅವ್ರು ಹೇಳ್ತಾರೆ ನಾವು ರಾಧಾ ನೀವು ರಾಧಾ ಅಂತ. तो एक बाप ही बरोबर गरीब निवास है. भारत जो सबसे साहूकार था अभी सबसे गरीब बना है, इसलिए मुझे भारत में ही आना पड़े. ಬಾಬಾ ಹೇಳ್ತಾರೆ ಒಬ್ಬ ತಂದೆನೇ ಅವಶ್ಯವಾಗಿ ಬಡವರ ಬಂಧು ಆಗಿದ್ದಾರೆ. ಭಾರತ ಏನು ಎಲ್ಲಕ್ಕಿಂತ ಸಾಹುಕಾರಾಗಿತ್ತು, ಈಗ ಎಲ್ಲಕ್ಕಿಂತ ಬಡ ರಾಷ್ಟ್ರ ಆಗಿದೆ. ಅದಕ್ಕೋಸ್ಕರ ನಾನು ಭಾರತದಲ್ಲಿನೇ ಬರಬೇಕಾಗ್ತದೆ. ಯಾ ಬನಾ ಬನಾಯ ಡ್ರಾಮಾ ಹೇ, ಇಸ್ಮೇ ಜರಾ ಭಿ ಫರ್ಕ್ ನಹೀ ಹೋ ಸಕ್ತಾ. ಇದು ಮಾಡಲ್ಪಟ್ಟ ನಾಟಕ, ಇದರಲ್ಲಿ ಸ್ವಲ್ಪವೂ ಕೂಡ ವ್ಯತ್ಯಾಸ ಇರಲಿಕ್ಕೆ ಸಾಧ್ಯ ಇಲ್ಲ. ड्रामा जो शूट हुआ वह हूबहू रिपीट होगा, इसमें पाई का भी फ़र्क नहीं हो सकता. ಯಾವ ನಾಟಕ ಶೂಟಿಂಗ್ ಆಗಿದೆಯೋ ಅದು ಮತ್ತೆ ಅದೇ ರೂಪದಲ್ಲಿ ರಿಪೀಟ್ ಆಗ್ತದೆ. ಇದರಲ್ಲಿ ಸ್ವಲ್ಪನೂ ವ್ಯತ್ಯಾಸ ಆಗಲಿಕ್ಕೆ ಸಾಧ್ಯ ಇಲ್ಲ. ಡ್ರಾಮಾ ಕಾ ಭಿ ಪತಾ ಹೋನಾ ಚಾಹಿಯೆ. ಡ್ರಾಮಾ ಮಾನ ಡ್ರಾಮಾ, ನಾಟಕದ ಬಗ್ಗೆ ಗೊತ್ತಿರಬೇಕಲ್ವ. ನಾಟಕ ಅಂದರೆ ನಾಟಕ,
वह होते हद का ड्रामा, यह है बेहद का ड्रामा। इस बेहद के ड्रामा के आदि मध्य अंत को कोई नहीं जानते। ಬಾಬಾ ಹೇಳ್ತಾರೆ ಅಲ್ಲಿ ಹದ್ದಿನ ನಾಟಕ ಇದ್ದರೆ ಇಲ್ಲಿ ಬೇಹದ್ದಿನ ನಾಟಕ, ಈ ಬೇಹದ್ದಿನ ನಾಟಕದ ಆದಿ ಮಧ್ಯ ಅಂತ್ಯವನ್ನು ಯಾರೂ ಕೂಡ ತಿಳ್ಕೊಂಡೇ ಇಲ್ಲ. तो गरीब निवास निराकार भगवान को ही मानेंगे, श्री कृष्ण को नहीं मानेंगे. ಬಡವರ ಬಂಧು ಅಂತ ನಿರಾಕಾರ ಪರಮಾತ್ಮನಿಗೆ ಹೇಳ್ತಾರೆ, ಒಪ್ಕೊಳ್ತಾರೆ. ಶ್ರೀಕೃಷ್ಣನ ಒಪ್ಕೊಳ್ಳಲ್ಲ. श्रीकृष्ण तो धनवान सत्युग का प्रिंस बनते हैं, भगवान को तो अपना शरीर है ही नहीं. ಶ್ರೀಕೃಷ್ಣನಿಗಂತೂ ಧನವಾನ್ ಸತ್ಯುಗದ ರಾಜಕುಮಾರ ಅಂತ ಹೇಳ್ತಾರೆ, ಅಥವಾ ಅವನು ಸತ್ಯುಗದ ರಾಜಕುಮಾರ ಆಗ್ತಾನೆ. ಭಗವಂತನಿಗಂತೂ ತನ್ನದೇ ಆದ ಶರೀರ ಇಲ್ಲ. वह आकर तुम बच्चों को धनवान बनाते हैं, तुमको राजयोग की शिक्षा देते. ಅವ್ರು ಬಂದು ನಾವು ಮಕ್ಕಳನ್ನು ಧನವಾನ್ ಮಾಡ್ತಾರೆ, ನಮಗೆ ರಾಜಯೋಗದ ಶಿಕ್ಷಣ ಕೊಡ್ತಾರೆ. पढ़ाई से बैरिस्टर आदि बनकर फिर कमाई करते हैं. बाप भी तुमको अभी पढ़ाते. ಈಗ ನೋಡಿ, ಶಿಕ್ಷಣದಿಂದ ಬ್ಯಾರಿಸ್ಟ್ರ್ ಎಲ್ಲ ಆಗಿ ಗಳಿಕೆ ಮಾಡ್ತಾರೆ ನೋಡಿ, ವಕೀಲರಾಗ್ತಾರೆ, ಗಳಿಕೆ ಮಾಡ್ತಾರೆ. ತಂದೆಯೂ ಕೂಡ ನಮಗೆ ಈಗ ಓದಿಸ್ತಿದ್ದಾರೆ. तुम भविष्य में नर से नारायण बनते हो, तुम्हारा जन्म तो होगा ना. ನೀವು ಭವಿಷ್ಯದಲ್ಲಿ ನರನಿಂದ ನಾರಾಯಣ ಆಗ್ತೀರಾ, ನಿಮ್ಮ ಜನ್ಮ ಅಂತೂ ಆಗ್ತದಲ್ವ. ಐಸೆ तो नहीं ಸ್ವರ್ಗ कोई ಸಮುದ್ರ से निकल आएगा. ಅಲ್ಲೆಲ್ಲ ತೋರಿಸ್ತಿರ್ತಾನೆ ನೋಡಿ, ಸ್ವರ್ಗ ಹಿಂಗೆ ಕೆಳಗಡೆಯಿಂದ ಸಮುದ್ರದಿಂದ ಮೇಲೆ ಬರೋದು, ಆ ಥರ ಇಲ್ಲ. ಶ್ರೀಕೃಷ್ಣನೇ भी जन्म लिया ना, ಶ್ರೀಕೃಷ್ಣನೇ भी जन्म लिया ना. ಕಂಸಪುರಿ ಆದಿ तो उस समय थी नहीं. ಶ್ರೀಕೃಷ್ಣನು ಜನ್ಮ ತಗೊಂಡಿದ್ದಾನೆ ತಾನೆ, ಕಂಸಪುರಿ ಎಲ್ಲ ಆ ಸಮಯದಲ್ಲಿ ಇರಲಿಲ್ಲ. ಶ್ರೀಕೃಷ್ಣ का कितना नाम गाया जाता है, उनके बाप का ಗಾಯನ ಹೀ नहीं. ನೋಡಿ, ಶ್ರೀಕೃಷ್ಣಂದು ಎಷ್ಟೋನ ಹೆಸರು ಪ್ರಸಿದ್ಧ ಅಂದರೆ, ಗಾಯನ ಮಾಡ್ತಾರೆ ಅಂದರೆ ಅವ್ರ ಅಪ್ಪನ ಹೆಸರು ಗಾಯನ ಮಾಡೋದೇ ಇಲ್ಲ. ಉನ್ಕಾ ಬಾಪ್ ಕहाँ है, ಜरूर ಶ್ರೀಕೃಷ್ಣ ಕಿಸಿ ಕಾ ಬಚ್ಚಾ ಹೋಗಾನ, ಹಾಗಾದ್ರೆ ಅವ್ರ ಅಪ್ಪ ಎಲ್ಲಿದ್ದಾರೆ ಅಂತ. ಅವಶ್ಯವಾಗಿ ಶ್ರೀಕೃಷ್ಣ ಯಾರಿಗಾದ್ರೂ ಮಗು ಇರಬೇಕಲ್ಲ, ಅವರಿಗೊಬ್ಬ ಅಪ್ಪ ಇರಬೇಕಲ್ಲ. श्रीकृष्ण जब जन्म लेते हैं तब थोड़े बहुत पतित भी रहते हैं. जब वह बिल्कुल ख़त्म हो जाते हैं तब वह गद्दी पर बैठते हैं. ಬಾಬಾ ಇಲ್ಲೊಂದು ಮಾತು ಹೇಳ್ತಾರೆ ನೋಡಿ, ಇವತ್ತು ರಹಸ್ಯ ಹೇಳ್ತಿದ್ದಾರೆ. ಯಾವಾಗ ಶ್ರೀಕೃಷ್ಣನ ಜನ್ಮ ಆಗ್ತದೆ ಆವಾಗ ಕೆಲವರು ಅಂದರೆ ಸ್ವಲ್ಪ ಕೆಲವರು ಪತಿತರು ಉಳ್ಕೊಂಡಿರ್ತಾರೆ. ಯಾವಾಗ ಬಿಲ್ಕುಲ್ ಅದು ಸಮಾಪ್ತಿ ಆಗಿಬಿಡ್ತದಲ್ಲ, ಆವಾಗ ಅವನು ಗದ್ದಿಗೆಯಲ್ಲಿ ಅಂದರೆ ಸಿಂಹಾಸನ ಮೇಲೆ ಕೂತ್ಕೊಳ್ತಾನೆ. ಅಂದರೆ ಯಾವಾಗ ಶ್ರೀಕೃಷ್ಣ ಗದ್ದಿಗೆ ಮೇಲೆ ಕೂತ್ಕೊಳ್ತಾನೆ ಅವಾಗ ಒಬ್ಬರು ಕೂಡ ಪತಿತರಿರಲ್ಲ. अपना राज्य ले लेते हैं तब से ही उनका संवत्सर शुरू होता है. ತನ್ನ ರಾಜ್ಯ ತೊಗೊಂಡ್ಬಿಡ್ತಾನೆ ಅವಾಗಿಂದ ಒಂದು ಸಂವತ್ಸರ ಶುರು ಆಗಿಬಿಡ್ತದೆ. ಲಕ್ಷ್ಮೀನಾರಾಯಣ ಸೇ ಹಿ ಸಂವತ್ಸರ ಶುರು ಹೋಗ್ತಾ है. ಬಾಬಾ ಹೇಳ್ತಾರೆ ನೋಡಿ, ಲಕ್ಷ್ಮೀನಾರಾಯಣರಿಂದಲೇ ಸಂವತ್ಸರ ಶುರು ಆಗೋದು. तुम पूरा हिसाब लिखते हो, इनका राज्य इतना समय, फिर इनका इतना समय, तो मनुष्य समझेंगे कल्प की आयु बड़ी हो नहीं सकती. ನೀವು ಪೂರ್ಣ ಲೆಕ್ಕ ಬರಿಬೋದು. ಇವ್ರ ರಾಜ್ಯ ಎಷ್ಟು ಸಮಯ ನಡೀತದೆ, ಇವ್ರ ರಾಜ್ಯ ಎಷ್ಟು ಸಮಯ. ಅವಾಗ ಮನುಷ್ಯರು ತಿಳ್ಕೊಳ್ತಾರೆ ಕಲ್ಪದ ಆಯುಷ್ಯ ದೊಡ್ಡದಿಲ್ಲ, ದೊಡ್ಡದಾಗಲಿಕ್ಕೂ ಸಾಧ್ಯ ಇಲ್ಲ ಅಂತ. 5000 ವರ್ಷ का पूरा हिसाब है. तुम बच्चों की बुद्धि में आता है ना, 5000 ವರ್ಷದ ಪೂರ್ಣ ಲೆಕ್ಕ ಇದೆ, ನೀವು ಮಕ್ಕಳ ಬುದ್ಧಿಯಲ್ಲಿ ಬರ್ತದೆ ತಾನೆ. हम कल स्वर्ग के मालिक थे, बाप ने बनाया था, तब तो उनकी हम ಶಿವ ಜಯಂತಿ ಮನಾ ರಹೆ हैं. ನಾವು ನಿನ್ನೆ ಸ್ವರ್ಗದ ಮಾಲೀಕರಿದ್ವಿ, ಬಾಬಾ ಮಾಡಿದ್ರು ನಮ್ಮನ್ನು, ಅದಕ್ಕೆ ನಾವೆಲ್ಲರೂ ಇವತ್ತು ಶಿವ ಜಯಂತಿ ಆಚರಣೆ ಮಾಡ್ತೇವೆ. तुम सबको जानते हो, क्राइस्ट गुरु नानक आदि फिर कब आएंगे, ये तुमको नॉलेज है. ನೀವೆಲ್ಲರನ್ನೂ ತಿಳ್ಕೊಂಡಿದ್ದೀರಾ, ಈ ಕ್ರೈಸ್ತ ಗುರು ನಾನಕ್ ಎಲ್ಲರೂ ಯಾವಾಗ ಬರ್ತಾರೆ, ಎಲ್ಲದರ ಜ್ಞಾನ ಇದೆ ನಿಮಗೆ. ವರ್ಲ್ಡ್ की हिस्ट्री ಜಾಗ್ರಫಿ ಹೂ ಬಹು ರಿಪೀಟ್ ಹೋತಿ है. ये पढ़ाई कितनी सहज है. ಜಗತ್ತಿನ ಇತಿಹಾಸ ಭೂಗೋಳ ಹೇಗಿತ್ತೋ ಹಾಗೆ ರಿಪೀಟ್ ಆಗ್ತದೆ. ಈ ಶಿಕ್ಷಣ ಭಾಳ ಸಹಜ ಇದೆ. तुम ಸ್ವರ್ಗಕ್ಕೂ ಜಾನ್ತೆ ಹೋ, ಬರೋಬ್ಬರ್ ಭಾರತ ಸ್ವರ್ಗತ, ಭಾರತ ಅವಿನಾಶಿ ಖಂಡೆ. ನೀವು ಸ್ವರ್ಗವನ್ನು ತಿಳ್ಕೊಂಡಿದ್ದೀರಾ, ಅವಶ್ಯವಾಗಿ ಭಾರತ ಸ್ವರ್ಗವಾಗಿತ್ತು, ಭಾರತ ಅವಿನಾಶಿ ಖಂಡವಾಗಿದೆ. ಭಾರತ ಜೈಸಿ ಮಹಿಮಾ ಅವ್ರ कोई की हो नहीं सकती. ಭಾರತದಂಥ ಮಹಿಮೆ ಇನ್ಯಾರ್ದು ಇರೋಕ್ಕೆ ಸಾಧ್ಯ ಇಲ್ಲ. सबको पति से पावन बनाने वाला एक ही बाप है. ಎಲ್ಲರನ್ನೂ ಪತಿತರಿಂದ ಪಾವನ ಮಾಡುವಂಥವ್ರು ಒಬ್ಬರೇ ತಂದೆಯಾಗಿದ್ದಾರೆ. अच्छा मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग. नमस्ते 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 बाबा, गुड मॉर्निंग. शुक्रिया बाबा, शुक्रिया. धारणा के लिए मुख्य सार. ड्रामा के आदि मध्य अंत का ज्ञान बुद्धि में रखते हुए सब चिंताएं छोड़ देनी है. एक सतो प्रधान बनने की चिंता रखनी है. ನಾಟಕದ ಆದಿ ಮಧ್ಯ ಅಂತ್ಯದ ಜ್ಞಾನ ಬುದ್ಧಿಯಲ್ಲಿ ಇಟ್ಕೊಂಡು ಎಲ್ಲ ಚಿಂತೆಗಳನ್ನು ಬಿಟ್ಬಿಡಬೇಕು. ಒಬ್ಬ ಸತೋಪ್ರಧಾನ ಆಗುವ ಅಂದರೆ ಸತೋಪ್ರಧಾನ ಆಗುವಂಥ ಒಂದೇ ಚಿಂತೆ ಇಟ್ಕೊಳ್ಬೇಕು, ಇನ್ನು ಉಳಿದ ಎಲ್ಲ ಚಿಂತೆಗಳಿಂದ ದೂರ ಆಗಬೇಕು ಅಂತಾರೆ ಬಾಬಾ. सेकंड, गरीब निवास बाबा भारत को गरीब से साहूकार बनाने आया है. उनका पूरा मददगार बनना है. अपनी नई दुनिया को याद कर सदा खुशी में रहना है.
ಬಡವರ ಬಂಧುವಾಗಿರುವಂಥ ಬಾಬಾ ಭಾರತವನ್ನು ಬಡವರಿಂದ ಸಾವುಕಾರ ಮಾಡಲಿಕ್ಕೆ ಬಂದಿದ್ದಾರೆ. ಅವ್ರಿಗೆ ಪೂರ್ಣ ರೂಪದಲ್ಲಿ ಸಹಯೋಗಿ ಆಗಬೇಕು. ತಮ್ಮ ಹೊಸ ಜಗತ್ತನ್ನು ನೆನಪು ಮಾಡಿಕೊಂಡು ಸದಾ ಖುಷಿಯಲ್ಲಿರಬೇಕು. ವರದಾನ: ದಿಲ್ ಮೇ ಸದಾ ಏಕ್ ರಾಮ್ ಕೋ ಬಸಾಕರ್ ಸಚ್ಚಿ ಸೇವಾ ಕರ್ನೆ ವಾಲೆ ಮಾಯಾಜೀತ್ ವಿಜಯಿ ಭವ. ಬಾಬಾ ವರದಾನ ಕೊಡ್ತಾರೆ, ಹೃದಯದಲ್ಲಿ ಸದಾ ಒಬ್ಬ ರಾಮನನ್ನು ಕೂಡಿಸ್ಕೊಂಡು ಸತ್ಯ ಸೇವೆ ಮಾಡುವಂತಹ ಮಾಯಾಜೀತ್ ವಿಜಯಿಯಾಗಿರಿ. हनुमान की विशेषता दिखाते हैं कि वह सदा सेवादारी महावीर था, इसलिए खुद नहीं जला लेकिन पूंछ द्वारा लंका जला दी. ಬಾಬಾ ಹೇಳ್ತಾರೆ, ಇಲ್ಲಿ ಹನುಮಂತನ ವಿಶೇಷತೆ ತೋರಿಸ್ತಾರೆ ನೋಡಿ. ಅವನು ಸದಾ ಸೇವಾದಾರಿಯಾಗಿದ್ದ, ಮಹಾವೀರನಾಗಿದ್ದ. ಅದಕ್ಕೋಸ್ಕರ ತಾನು ಸುಟ್ಕೊಳ್ಳದೆ ತನ್ನ ಬಾಲದ ಮೂಲಕ ಲಂಕೆಯನ್ನು ಸುಟ್ಟ. तो यहाँ भी जो सदा सेवादारी है वही माया के अधिकार को ख़त्म कर देते हैं. ಹಾಗೆ ಇಲ್ಲಿಯೂ ಕೂಡ ಯಾರು ಸದಾ ಸೇವಾದಾರಿಗಳಾಗಿದ್ದಾರೆ ಅವರು ಮಾಯಾ ಅಧಿಕಾರವನ್ನು ಸಮಾಪ್ತಿ ಮಾಡಿಬಿಡ್ತಾರೆ. ಜೋ ಸೇವಾದಾರಿ ನಹಿ ವ ಮಾಯಾಕ್ಕೆ ರಾಜ್ಯಕ್ಕೂ ಜಲ ನಹಿ ಸಕ್ತೆ. ಯಾರು ಸೇವಾದಾರಿಗಳಿಲ್ಲ ಅವರು ಮಾಯಾ ರಾಜ್ಯವನ್ನು ಸುಡಲಿಕ್ಕಾಗಲ್ಲ. ಹನುಮಾನ್ ಕೆ ದಿಲ್ ಮೇ ಸದಾ ಏಕ್ ರಾಮ್ ಬಸ್ತಾ था, तो बाप के सिवा और कोई दिल में न हो, अपने देह की स्मृति भी न हो, तब मायाजीत ವಿಜಯಿ ಬನೆಂಗೆ. ಹನುಮಂತನ ಹೃದಯದಲ್ಲಿ ಒಬ್ಬ ರಾಮನೇ ಕುತ್ಕೊಂಡಿದ್ದ. ಒಬ್ಬ ರಾಮನನ್ನು ಬಿಟ್ಟು ಇನ್ಯಾರನ್ನೂ ನೆನಪು ಮಾಡಲಿಲ್ಲ. ಹಾಗೆ ತಂದೆಯ ಹೊರತು ಇನ್ಯಾರೂ ನಮ್ಮ ಹೃದಯದಲ್ಲಿ ಇರ್ಕೂಡ್ದು. ತಮ್ಮ ದೇಹದ ಸ್ಮೃತಿನೂ ಬರಬಾರ್ದು. ಆಗ ಮಾಯಾಜೀತ್ ವಿಜಯ ಆಗ್ತೀರಿ ಅಂತಾರೆ ಬಾಬ್. ಸ್ಲೋಗನ್: ಜैसे आत्मा और शरीर कंबाइंड है ऐसे आप बाप के साथ कंबाइंड रहो. ಹೀಗೆ ಆತ್ಮ ಮತ್ತು ಶರೀರ ಕಂಬೈಂಡ್ ಇದೆ, ಹಾಗೆ ನಾನು ಮತ್ತು ಬಾಬಾ ಸದಾ ಕಂಬೈಂಡ್ ಆಗಿರಬೇಕು ಅಂತ ಬಾಬಾ ಹೇಳ್ತಾರೆ. ಹೇ ಅವ್ಯಕ್ತ ಇಶಾರೆ, ಏಕತೆ ಮತ್ತು ವಿಶ್ವಾಸದ ವಿಶೇಷತೆಯ ಮೂಲಕ ಸಫಲತಾ ಸಂಪನ್ನರಾಗಿರಿ. संगठन में हर एक की विशेषता को देखना, विशेषता ही ग्रहण करना और कमज़ोरियों को मिटाने का प्रयत्न करना, यही विधि है. ಸಂಘಟನೆಯಲ್ಲಿ ಪ್ರತಿಯೊಬ್ಬರ ವಿಶೇಷತೆಯನ್ನು ನೋಡೋದು, ವಿಶೇಷತೆಯನ್ನೇ ಗ್ರಹಣ ಮಾಡೋದು, ದುರ್ಬಲತೆಗಳನ್ನು ದೂರ ಮಾಡುವಂಥ ಪ್ರಯತ್ನ ಮಾಡೋದು, ಇದು ವಿಧಿಯಾಗಿದೆ. ಏಕತಾ ಕಾ ಸಂಘಟನೆ ಮಜಬೂತ್ ಕರ್ನಿಕ್ಕೆ, ಏಕತೆಯ ಸಂಘಟನೆಯನ್ನು ಗಟ್ಟಿ ಮಾಡಿಕೊಳ್ಳಿಕ್ಕೆ. जैसे आप सबका उठना बोलना चलना एक जैसा है, या सबकी एक जैसी बातें, एक ही गीत, एक ही रीति, एक ही नीति है, ऐसे संस्कार भी समान दिखाई दे. ಬಾಬಾ ಹೇಳ್ತಾರೆ, ನಾವೆಲ್ಲರದು ನೋಡ್ರಿ, ಹೇಳೋದಾಗಲಿ ಮಾತಾಡೋದಾಗಲಿ ನಡೆಯೋದಾಗಲಿ ಒಂದೇ ರೀತಿ ಇದೆ. ಅಥವಾ ನಮ್ಮೆಲ್ಲರದು ಒಂದೇ ಮಾತುಗಳು, ಒಂದೇ ರೀತಿಯ ಮಾತುಗಳು, ಒಂದೇ ಗೀತೆ ಅಥವಾ ಒಂದೇ ಗತಿ. ಬಾಬಾ ಹೇಳ್ತಾರೆ, ಒಂದೇ ರೀತಿ, ಒಂದೇ ನೀತಿ, ಒಂದೇ ರೀತಿ ಸಂಸ್ಕಾರ ಸಮಾನವಾಗಿ ಕಾಣ್ತದೆ ಅಥವಾ ಕಾಣಬೇಕು. ಭಿನ್ನತೆಯಾಗಿದ್ರೂ ಕೂಡ ಒಬ್ಬರಿನ್ನೊಬ್ಬರಲ್ಲಿ ವಿಶ್ವಾಸ ಇಟ್ಕೊಂಡು ಎಲ್ಲರ ವಿಚಾರಗಳಿಗೆ ಸತ್ಕಾರ ಕೊಡೋದು, ಇದು ಏಕತೆಗೆ ಆಧಾರವಾಗಿದೆ ಅಂತ ಹೇಳ್ತಾರೆ ಬಾಬಾ. ಓಂ ಶಾಂತಿ. ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ಬಳಗವಾಗಿ, ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ಬಳಗವಾಗಿ, ಬಂದು ನಿಂತೆಯಾನಿ ಬಂದು ನಿಂತೆಯಾ. ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ಬಳಗವಾಗಿ, ತಂದೆಯಾಗಿ ತಾಯಿಯಾಗಿ. ದೇಹವಲ್ಲವೆಂದು ಅರುಹ ಬಂದೆಯಾ, ನೀನು ಆತ್ಮ ದೇಹವಲ್ಲವೆಂದು ಅರುಹ ಬಂದೆಯಾ. ನೀನು ನನ್ನ ಕೈಯ ಹಿಡಿದು, ನೀನು ನನ್ನ ಕೈಯ ಹಿಡಿದು
ಮೇಲಕ್ಕೆತ್ತ ಬಂದೆಯ ದುಃಖದಿಂದ ದೂರ ಮಾಡಲು ನೀನು ಬಂದೆಯ ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ಬಳಗವಾಗಿ ತಂದೆಯಾಗಿ ತಾಯಿಯಾಗಿ ಪಾವನವು ಈ ನೆಲವು ಜಲವು ನಿನ್ನ ಸ್ಪರ್ಶದಿಂದಲೇ ಪಾವನವು ಈ ನೆಲವು ಜಲವು ನಿನ್ನ ಸ್ಪರ್ಶದಿಂದಲೇ ಜೀವನವು ಪಾವನವು ನಿನ್ನ ನೋಟದಿಂದಲೇ ಜೀವನವು ಪಾವನವು ನಿನ್ನ ನೋಟದಿಂದಲೇ ನಿನ್ನ ಅರಿತು ಇರುತ್ತಲಿಗೆವು ನಿನ್ನ ನೆನೆಯುತ್ತ ಪರಮಪಿತನೇ ನಾನೆಂದಿಗೂ ನಿನ್ನ ಕಂದನೇ ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ಬಳಗವಾಗಿ ತಂದೆಯಾಗಿ ತಾಯಿಯಾಗಿ ಭಕ್ತಿಯ ಫಲ ಜ್ಞಾನವನ್ನು ನೀಡಬಂದೆಯ ಭಕ್ತಿಯ ಫಲ ಜ್ಞಾನವನ್ನು ನೀಡಬಂದೆಯ ಚಂದದಿಂದ ಆಡಿ ಪಾಡಿ ಚಂದದಿಂದ ಆಡಿ ಪಾಡಿ ಕುಣಿಸ ಬಂದೆಯ ಮುಕ್ತಿ ಜೀವನ್ ಮುಕ್ತಿ ಪಾಠ ಕಲಿಸ ಬಂದೆಯ ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ಬಳಗವಾಗಿ ಬಂದು ನಿಂತೆಯ ನೀ ಬಂದು ನಿಂತೆಯ ತಂದೆಯಾಗಿ ತಾಯಿಯಾಗಿ ತಪಸ್ವಿ ಮೂರ್ತಿಯ ತನು ಮನವು ಅಂಗಾಂಗ ಶೀತಲವು ತಪಸ್ವಿ ಮೂರ್ತಿಯ ತನು ಮನವು ಅಂಗಾಂಗ ಶೀತಲವು ಮುಖದಿ ಸುಮಧುರ ನುಡಿಯು ನಯನದಿ ಸುಧಾರಸವು ಶಿವ ತಂದೆಗೆ ಸದಾ ಅರ್ಪಿತರವರು ಸುಖದಿ ತೇಲಾಡಿ ಶಿವ ಸಂದೇಶವ ನೀಡುವರು ಸುಖದಿ ತೇಲಾಡಿ ಶಿವ ಸಂದೇಶವ ನೀಡುವರು
ತಪಸ್ವಿ ಮೂರ್ತಿಯ ತನು ಮನವು ಅಂಗ ಅಂಗ ಶೀತಲವು. ಅವರೇ ಶಿವನ ಹೃದಯ ಸಿಂಹಾಸನಧಾರಿಗಳು. ಸಂಗಮ ಯುಗದಿ ಅವರೇ ಶಿವನ ಹೃದಯ ಸಿಂಹಾಸನಧಾರಿಗಳು. ಯೋಗದ ಅಗ್ನಿಯ ನಿರಂತರ ಜ್ವಾಲೆಯಲಿ, ಯೋಗದ ಅಗ್ನಿಯ ನಿರಂತರ ಜ್ವಾಲೆಯಲಿ ಜಗದ ತಾಪವ ಹರಿಸುವರು. ಶಿವ ಸಂದೇಶ ನೀಡುವರು, ಶಿವ ಸಂದೇಶ ನೀಡುವರು. ತಪಸ್ವಿ ಮೂರ್ತಿಯ ತನು ಮನವು ಅಂಗ ಅಂಗ ಶೀತಲವು. ಶ್ವಾಸದಿ ಮಹಿಮೆ ಹಾಡುವರು. ಹಗಲು ಇರುಳು ಶಿವನ ನೆನೆದು ಶ್ವಾಸ ಶ್ವಾಸದಿ ಮಹಿಮೆ ಹಾಡುವರು. ತಪಸ್ವಿ ಜೀವನದ ಪ್ರಖರತೆಯಿಂದ, ತಪಸ್ವಿ ಜೀವನದ ಪ್ರಖರತೆಯಿಂದ ಸತ್ಯ ತಂದೆಯ ಪಥ ತೋರುವರು. ಶಿವ ಸಂದೇಶ ನೀಡುವರು, ಶಿವ ಸಂದೇಶ ನೀಡುವರು. ತಪಸ್ವಿ ಮೂರ್ತಿಯ ತನು ಮನವು ಅಂಗ ಅಂಗ ಶೀತಲವು. ತಪಸ್ವಿ ಮೂರ್ತಿಯ ತನು ಮನವು ಅಂಗ ಅಂಗ ಶೀತಲವು. ಮುಖದಿ ಸುಮಧುರ ನುಡಿಯು, ನಯನದಿ ಸುಧಾರಸವು. ಪ್ರಭು ಶಿವ ತಂದೆಗೆ ಸದಾ ಅರ್ಪಿತರವರು. ಸುಖದಿ ತೇಲಾಡಿ ಶಿವ ಸಂದೇಶವ ನೀಡುವರು, ಶಿವ ಸಂದೇಶವ ನೀಡುವರು, ಶಿವ ಸಂದೇಶವ ನೀಡುವರು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು. ಎಂದು ನಿನ್ನ ಪಡೆದೆನು, ನಾನಂದೇ ಜಗವ ಮರೆತೆನು.
ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವೂ ಬೆಳಗಿತು. ದೃಢಭಕ್ತಿಯ ವರದಾನ ನೀನು, ನನ್ನ ಪ್ರಾಣದ ಪ್ರಾಣ ನೀನು. ಜೀವನದಾಯಿ ಹೂಬನದಲ್ಲಿ ಕ್ಷಣವೂ ಅಗಲದೆ ನೆರಳಿನಲಿ ನಗುವ ಸುಂದರ ಸುಮವೂ ನೀನು. ಒಡನಾಡುತ್ತಲೇ ಇರುವೆನು ನಾನು ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವೂ ಬೆಳಗಿತು. ಬಾಬಾ ನಿನ್ನ ದಿವ್ಯ ಪ್ರೀತಿಯ ಜಗದಲ್ಲಿ ನಾ ಕಾಣೆನು. ಜಗವನ್ನೆಲ್ಲ ಸುತ್ತಿ ಬಂದರು ನಿನ್ನ ಸಮಾನರ ಕಾಣೆನು. ನಿನ್ನಲ್ಲೇ ಸ್ವರ್ಗ ಸುಖವ ಪಡೆದೆನು, ಬೇರೆ ನನು ನಾ ಬಯಸೆನು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವೂ ಬೆಳಗಿತು. ಎಂದು ನಿನ್ನ ಪಡೆದೆನು ನಾನಂತೆ ಜಗವ ಮರೆತೆನು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವೂ ಬೆಳಗಿತು. ಮನದ ದರ್ಪಣದಲ್ಲಿ ಬಾಬಾ ನಿನ್ನ ಬಿಂಬವ ಕಾಣುವೆ. ನಿನ್ನ ಸ್ನೇಹದ ಸಂಗದಲ್ಲಿ ಮುದದಿ ಮಾತನಾಡುವೆ. ನಿನ್ನನ್ನು ಪಡೆದ ಭಾಗ್ಯವು ಎನಗೆ ಈ ಜಗವು ತೃಣ ಸಮಾನವು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು. ಎಂದು ನಿನ್ನ ಪಡೆದೆನು ನಾನಂತೆ ಜಗವ ಮರೆತೆನು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವೂ ಬೆಳಗಿತು. ಎಂದು ನಿನ್ನ ಪಡೆದೆನು ನಾನಂತೆ ಜಗವ ಮರೆತೆನು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವೂ ಬೆಳಗಿತು. 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 ಶಿವ ಬಾಬಾ ನಾನು ಬಂದೆ ಬಾಬಾ ಶಿವ ಬಾಬಾ ನಾನು ಬಂದೆ ಅಲೆದಾಡಿಯರಸಿ ನಿನ್ನ ಅಲೆದಾಡಿಯರಸಿ ಬಾಬಾ ಹಂಬಲಿಸಿ ಹುಡುಕಿ ಬಂದೆ ಶಿವ ಬಾಬಾ ಶಿವ ಬಾಬಾ ಶಿವ ಬಾಬಾ ಶಿವ ಬಾಬಾ
ಶಿವ ಬಾಬಾ ನಾನು ಬಂದೆ ಬಾಬಾ ಶಿವ ಬಾಬಾ ನಾನು ಬಂದೆ. ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ, ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ, ದೇಹದಾರಿ ಬಂಧನದ ಬಿಂಕವೇಕೆ, ದೇಹದಾರಿ ಬಂಧನದ ಬಿಂಕವೇಕೆ, ದೇಹದಾರಿ ಬಂಧನದ ಬಿಂಕವೇಕೆ,
ಶರೀರದ ಹೊರೆ ಏಕೆ ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ ಓಂ ಶಾಂತಿ ಓಂ ಶಾಂತಿ. ನೀನೆ ಬಂದಿರುವಾಗ ಜೀವನದ ಚಿಂತೆ ಏಕೆ ನೀನೆ ಬಂದಿರುವಾಗ ಜೀವನದ ಚಿಂತೆ ಏಕೆ ನೀನೆ ಬಂದಿರುವಾಗ ಜೀವನದ ಚಿಂತೆ ಏಕೆ ಜನ್ಮ ಜನ್ಮದ ಬಯಕೆ ಪ್ರಾಪ್ತಿಯಾಗಿಹುದು ಜನ್ಮ ಜನ್ಮದ ಬಯಕೆ ಪ್ರಾಪ್ತಿಯಾಗಿಹುದು ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ ದೇಹದಾರಿ ಬಂಧನದ ಬಿಂಕವೇಕೆ ದೇಹದಾರಿ ಬಂಧನದ ಬಿಂಕವೇಕೆ ದೇಹದಾರಿ ಬಂಧನದ ಬಿಂಕವೇಕೆ ಬಿಂಕವೇಕೆ. ಕಲ್ಪ ಕಲ್ಪ ನಿನ್ನಿಂದ ರಾಜಯೋಗವ ಕಲಿತೆ ಕಲ್ಪ ಕಲ್ಪ ನಿನ್ನಿಂದ ರಾಜಯೋಗವ ಕಲಿತೆ ಕಲ್ಪ ಕಲ್ಪ ನಿನ್ನಿಂದ ರಾಜಯೋಗವ ಕಲಿತೆ ಪಾವನಾತ್ಮನಾದೆ ಹೂವಿನಂತೆ ಪಾವನಾತ್ಮನಾದೆ ಹೂವಿನಂತೆ ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ ದೇಹದ